ನಮಸ್ಕಾರ, ಜಿ ಕನ್ನಡ ನ್ಯೂಸ್ ಡಿಎನ್ಎಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಜಿ ಕನ್ನಡ ನ್ಯೂಸ್ ಡಿಎನ್ಎಲಿ 5 ಪ್ರಮುಖ ಸುದ್ದಿಗಳನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ಮೊದಲ ಸುದ್ದಿ, ಇನ್ನೇನು ಕೆಲವೇ ದಿನಗಳು ಕಳೆದರೆ ಮುಂಗಾರು ಪ್ರವೇಶ ಆಗುತ್ತೆ. ಪಕ್ಕದ ಕೇರಳಕ್ಕೆ ಈ ಬಾರಿ ಅವಧಿ ಪೂರ್ವವೇ ಮುಂಗಾರು ಪ್ರವೇಶ ಆಗುತ್ತೆ. ಅದರ ಪರಿಣಾಮ ಕರ್ನಾಟಕದಲ್ಲೂ ಕೂಡ ಮುಂಗಾರು ಪ್ರವೇಶ ಆಗುತ್ತೆ, ವ್ಯಾಪಕವಾಗಿ ಮಳೆ ಆಗುತ್ತೆ, ಅತ್ಯುತ್ತಮವಾದಂತಹ ಬೆಳೆಯನ್ನು ತೆಗಿಬಹುದು ಅಂತ ರೈತರು ಆಶಾಭಾವನೆಯಲ್ಲಿದ್ದಾರೆ. ಈ ಆಶಾಭಾವನೆಯ ನಡುವೆ ಮತ್ತೊಂದು ಹವಾಮಾನ ವೈಪರೀತ್ಯ ಈ ಬಾರಿ ಪೆಸಿಫಿಕ್ ಮಹಾಸಾಗರದಲ್ಲಿ ಆಗಬಹುದು ಎನ್ನುವಂಥ ಒಂದು ಸುದ್ದಿ. ಇದ್ರ ಬಗ್ಗೆ ನಾವು ಈ ಹಿಂದೆ ಇದೇ ಜಿ ಕನ್ನಡ ನ್ಯೂಸ್ ಡಿಎನ್ಎಲ್ಲಿ ನೋಡಿದ್ದೀವಿ. ಒನ್ಸ್ ಅಗೇನ್ ಇವತ್ತು ಎಲ್ ನೀನೋ ಬಗ್ಗೆ ಚರ್ಚೆ ಮಾಡುವಂಥದ್ದಿದೆ. ಎಲ್ ನೀನೋ ಮತ್ತೊಮ್ಮೆ ಇದೀಗ ಘಟಿಸುವಂತಹ ಸಾಧ್ಯತೆಗಳು 82% ಅಂತ ಹವಾಮಾನ ತಜ್ಞರು ಕೊಡ್ತಾ ಇರುವಂತಹ ಮಾಹಿತಿಗಳು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರತಿಕ್ರಿಯೆಗಳು ಬಂದಿದೆ. ಹವಾಮಾನ ಇಲಾಖೆ ಎಚ್ಚರಿಕೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಹಾಗಾದರೆ ಏನೆಲ್ಲ ಆಗಬಹುದು? ಈ ಹಿಂದೆ ಆಗಿದ್ದಂತಹ ಸೂಪರ್ ಎಲ್ ನೀನೋ ಏನಾಗಿತ್ತು, 2026ರ ಎಲ್ ನೀನೋ ಸೂಪರ್ ಎಲ್ ನೀನೋ ಆಗಿ ಕನ್ವರ್ಟ್ ಆಗುತ್ತಾ? ಇದರಿಂದ ಭಾರತದ ಮೇಲೆ ಆಗುವಂತಹ ಪರಿಣಾಮಕಾರಿಗಳು ಏನು? ಇದೇ ಮೊದಲ ಸುದ್ದಿ, ಭಾರತಕ್ಕೆ ಎಲ್ ನೀನೋ ಆಪತ್ತು. ಈ ಹಿಂದೆ ಅಂದರೆ ಅನೇಕ ದಶಕಗಳು, ಅನೇಕ ಶತಮಾನಗಳ ಹಿಂದೆ ಎಲ್ ನೀನೋ ಅನ್ನೋದು ತನ್ನ ಪಾಡಿಗೆ ತಾನು ಘಟಿಸ್ತಾ ಹೋಗ್ತಾ ಇತ್ತು. ಅದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ಇಂಥದ್ದೊಂದು ಹವಾಮಾನ ವೈಪರೀತ್ಯ ಅಲ್ಲಿ ಘಟಿಸ್ತಾ ಇದೆ ಅನ್ನುವಂತಹ ಸಂಗತಿ ಯಾವ ಜನಸಾಮಾನ್ಯರಿಗೆ, ವಿಜ್ಞಾನಿಗಳಿಗೆ, ಹವಾಮಾನ ತಜ್ಞರಿಗೆ ಯಾರಿಗೂ ಕೂಡ ಗೊತ್ತದೇ ಇದ್ದಂತಹ ಸಮಯ ಇತ್ತು. ಆ ಸಮಯದಲ್ಲೂ ಕೂಡ ನೀರಿಗೆ ಹಾಹಾಕಾರ ಆಗ್ತಾ ಇತ್ತು ಒಂದು ಪ್ರದೇಶದಲ್ಲಿ, ಮತ್ತೊಂದು ಕಡೆ ವಿಪರೀತವಾದಂತಹ ಪ್ರವಾಹ ಉಂಟಾಗುವಂತಹ ಪರಿಸ್ಥಿತಿ ಆಗ್ತಾ ಇತ್ತು. ಒಂದು ಕಡೆ ನದಿಗಳೆಲ್ಲವೂ ಕೂಡ ಬತ್ತಿ ಹೋಗುವಂತಹ ಸ್ಥಿತಿಗಳು ಬರ್ತಾ ಇತ್ತು. ಇವೆಲ್ಲವೂ ಕೂಡ ಪ್ರಕೃತಿಯಲ್ಲಿ ತನ್ನ ಪಾಡಿಗೆ ತಾನು ನಡೆದುಕೊಂಡು ಹೋಗ್ತಾ ಇತ್ತು. ಆದರೆ ಪೇರು ದ್ವೀಪದಲ್ಲಿ ಕೆಲವೊಂದಿಷ್ಟು ಜನ ಈ ಹಡಗುಗಳನ್ನು ಚಲಾವಣೆ ಮಾಡೋರು, ನಾವಿಕರು, ಅದರ ಜೊತೆಗೆ ಈ ಮೀನು ಹಿಡಿಯೋದಕ್ಕೆ ಹೋಗ್ತಾರಲ್ಲ, ಅವರೆಲ್ಲರೂ ಕೂಡ ಈ ಬಿಸಿ ಆಗೋದನ್ನು ಕಾಣೋದಕ್ಕೆ ಶುರುವಾಯ್ತಲ್ಲಿ. ಏನು ಬಿಸಿ ಆಗೋದಕ್ಕೆ ಶುರುವಾಯಿತು? ಪೆಸಿಫಿಕ್ ಸಾಗರದ ಉಷ್ಣಾಂಶ ಬಿಸಿ ಆಗ್ತಾ ಇರುವಂಥ ಅನುಭವ ಅವರಿಗೆ ಗೊತ್ತಾಗೋದಕ್ಕೆ ಶುರುವಾಯಿತು. ಯಾಕೆ ಹಿಂಗಾಗುತ್ತೆ ಅಂತ ಅವರೆಲ್ಲ ಕಂಡು ಹಿಡ್ಕೊಂಡು ಅದಕ್ಕೆ ಬಾಲ ಏಸು ಎನ್ನುವಂಥ ಅರ್ಥದಲ್ಲಿ ಈ ಎಲ್ ನೀನೋ ಅನ್ನುವಂಥ ಒಂದು ಪದವನ್ನು ಅವರು ತೆಗೆದುಕೊಂಡು ಬರ್ತಾರೆ. ಎಲ್ ನೀನೋ ಅಲ್ಲಿ ಪೌಷ್ಟಿಕಾಂಶತೆ ಕಡಿಮೆ ಆಗ್ತಾ ಇತ್ತು, ಮೀನುಗಳು ಯಥೇಚ್ಛವಾಗಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಪೆಸಿಫಿಕ್ ಸಾಗರದಲ್ಲಿ. ಇದು ಯಾಕೆ ಹಿಂಗಾಗ್ತಾ ಇದೆ, ಯಾಕೆ ಹಿಂಗಾಗ್ತಿದೆ ಅಂತ ಹೇಳಿದಾಗ ಅದು ಕೆಲವು ವರ್ಷಗಳ ಮಧ್ಯಂತರ ಅವಧಿಯಲ್ಲಿ ಆಗುವಂತಹ ಪ್ರಕ್ರಿಯೆ ಆಗಿತ್ತು. ಅದರ ಬಗ್ಗೆ ವಿಜ್ಞಾನಿಗಳೆಲ್ಲ ಸ್ಟಡಿ ಮಾಡಿದರು. ಅದು 7ರಿಂದ 20 ವರ್ಷಗಳ ಅವಧಿಯಲ್ಲಿ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಪುನರಪಿ ಆಗ್ತಾ ಇದೆ ಅನ್ನುವಂಥದ್ದೊಂದು ಸುದ್ದಿ. ಇದೀಗ 2026ರಲ್ಲಿ ಎಲ್ ನೀನೋ ಮತ್ತೊಮ್ಮೆ ಘಟಿಸುತ್ತೆ ಅಂತ ಬರ್ತಾ ಇರುವಂಥ ಮಾಹಿತಿ. ಹಾಗಾದರೆ ಏನಾಗಬಹುದು? ಎಲ್ ನೀನೋ ಕುತ್ತು ವಿಶ್ವಕ್ಕೆ ಆಪತ್ತು. ಎಲ್ ನೀನೋದಿಂದ ಆಗುವಂತಹ ಬೆಳವಣಿಗೆ ಇದು. ಈ ಬಾರಿ ಸಂಭವಿಸುವಂಥ ಎಲ್ ನೀನೋ ಅತ್ಯಂತ ಅಪಾಯಕಾರಿಯಾಗಿರಬಹುದು ಅಂತ ಹೇಳ್ತಿದ್ದಾರೆ. ಹೆಂಗ ಅಪಾಯಕಾರಿ? 1950ರಿಂದ ದಾಖಲಾದ ಅತ್ಯಂತ ಶಕ್ತಿಶಾಲಿ ಘಟನೆಗಳಲ್ಲಿ ಇದು ಕೂಡ ಒಂದಾಗಬಹುದು ಅಂತ ಲೆಕ್ಕಾಚಾರಗಳು ಹೇಳ್ತಾ ಇರೋದು. 1982ರಿಂದ 83 ಆ ವರ್ಷದ ಅವಧಿ, 1997-98ರ ಅವಧಿ, 2015-16ರ ಎಲ್ ನೀನೋಗಳೇನಿತ್ತು ಅವುಗಳಿಂತಲೂ ಕೂಡ ಹೆಚ್ಚು ಅಪಾಯ. ಭಾರತ ಸೇರಿದಂತೆ ಪ್ರಪಂಚದಾದ್ಯಂತ ಬರಗಾಲ, ಪ್ರವಾಹ, ವಿಪತ್ತು ಹೆಚ್ಚಾಗಬಹುದು ಅಂತ ಹವಾಮಾನ ವಿಚಾರದಲ್ಲಿ ಕೆಲವೊಂದಿಷ್ಟು ಬೆಳವಣಿಗೆಗಳು ಆಗಬಹುದು ಎನ್ನುವಂತಹ ಮಾಹಿತಿಗಳು ಬರ್ತಾ ಇರೋದು. ಅಂದರೆ ಇದರ ಅರ್ಥ ಏನು ಅಂತ ಹೇಳಿದರೆ, ಪೆಸಿಫಿಕ್ ಮಹಾಸಾಗರದಲ್ಲಿ ಅಂದಾಜಿಗಿಂತಲೂ ಕೂಡ ನೀರು ಅತಿ ಹೆಚ್ಚು ಉಷ್ಣತೆಯನ್ನು ತೆಗೆದುಕೊಳ್ಳುವುದು, ಬಿಸಿ ಆಗುವುದು. ಈ ಪ್ರಕ್ರಿಯೆಗೆ ಎಲ್ ನೀನೋ ಅಂತ ಕರೀತಾರೆ. ಇದು ಈಗ ಹೆಚ್ಚಾಗಬಹುದು ಎನ್ನುವಂತಹ ಲೆಕ್ಕಾಚಾರದಲ್ಲಿ ಅವರು ಹೇಳ್ತಾ ಇರೋದು. 2ರಿಂದ 7 ವರ್ಷದ ಅವಧಿಯಲ್ಲಿ ಇದೆಲ್ಲವೂ ಕೂಡ ಆಗ್ತಾ ಇದೆ. 1850ರ ಈ ಆಸುಪಾಸಿನಲ್ಲಿ ಇಲ್ಲೆಲ್ಲವೂ ಕೂಡ ಶುರುವಾಗ್ತಾ ಹೋಯಿತು. ಈ 1850ರಿಂದ ಎಲ್ ನೀನೋ ಪ್ರಕ್ರಿಯೆ ವಿಜ್ಞಾನಿಗಳೇನೆಲ್ಲ ಕಂಡು ಹಿಡಿದ್ರು ಇದೆಲ್ಲವೂ ಕೂಡ ಆಗ್ತಾ ಇದೆಯೋ, ಇದರ ಪೈಕಿ 3 1982, 83, 1997, 98, 2015 ಮತ್ತು 16 ಈ 3ರ ಪೈಕಿ ಇವುಗಳನ್ನು 3 ಸೂಪರ್ ಎಲ್ ನೀನೋ ಅಂತ ಕರೀತಾರೆ. ಅಂದರೆ ಅತಿ ಹೆಚ್ಚು ಬಾಧಿತವಾಗಿರುವಂತಹ ವರ್ಷಗಳಿವು.
ಅದೇ ರೀತಿಯಾಗಿ ಈ ವರ್ಷವೂ ಕೂಡ ಅದೇ ಮಾದರಿಯಲ್ಲಿ ಇಂಥದ್ದೊಂದು ಬೆಳವಣಿಗೆಗಳು ಪ್ರಪಂಚದಾದ್ಯಂತ ಆಗಬಹುದು ಎನ್ನುವಂತಹ ಸುದ್ದಿಗಳು ಬರ್ತಾ ಇರೋದು. ಈಗ ಕೆಲವೊಂದಿಷ್ಟು ವರದಿಗಳೇನು ಬರ್ತಾ ಇದೆ, ಮಾನವನ ಹಸ್ತಕ್ಷೇಪದಿಂದ ಭೂಮಿ ಕಾಯ್ತಾ ಇದೆ. ಈ ಭೂಮಿ ಕಾಯ್ತಾ ಇರುವಂತಹ ಪರಿಣಾಮವಾಗಿ ಜಾಗತಿಕವಾಗಿ ನೀವು ಪ್ರಕೃತಿಯಲ್ಲಿ ಆಗುತ್ತಾ ಇರುವಂತಹ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀರಿ. ಮಳೆಗಾಲದ ಸಮಯದಲ್ಲಿ ಮಳೆಗಾಲ ಆಗೋದಿಲ್ಲ, ಬೇಸಿಗೆಯ ಸಮಯದಲ್ಲಿ ಮಳೆ ಆಗ್ತಾ ಇರೋದು, ಆದರೆ ಕಾಲಗಳಲ್ಲೂ ಕೂಡ ಏರುಪೇರು ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಒನ್ಸ್ ಅಗೇನ್ ಹವಾಮಾನ ಇಲಾಖೆಯವರು ಅಥವಾ ಇದರ ಬಗ್ಗೆ ಅಧ್ಯಯನ ಮಾಡಿದವರು ಹೇಳ್ತಾ ಇದ್ದಾರೆ, ಹೀಗಾಗಿ ಪ್ರಬಲ ಎಲ್ ನೀನೋ ಸೇರಿದರೆ ಜಗತ್ತು ಇದುವರೆಗೂ ಕೂಡ ಕಾಣದ ದಾಖಲೆ ಮಟ್ಟದ ಗರಿಷ್ಠ ತಾಪಮಾನವನ್ನು ಈ ಬಾರಿ ಕಾಣಬಹುದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಅವರು ಹೇಳ್ತಾ ಇರೋದು, ಮೇನಿಂದ ಜುಲೈ ತಿಂಗಳ ನಡುವೆ 82% ಇದರ ಅವಕಾಶ ಇರುತ್ತೆ ಎಲ್ ನೀನೋ. ಮೇದಿಂದ ಹಿಡಿದು ಜುಲೈ ತನಕ, ಡಿಸೆಂಬರ್ 2026ರಿಂದ ಫೆಬ್ರವರಿ 2027 ಅಂದರೆ ಒಟ್ಟಾರೆ ಚಳಿಗಾಲದ ಪ್ರಮಾಣದಲ್ಲೂ ಕೂಡ ಇದರ ಸಾಧ್ಯತೆಗಳು 96% ಇರುತ್ತೆ ಅಂತ. ಅಂದರೆ 2026ರಿಂದ 2027 ತನಕ ಕೂಡ ಇದು ಉಂಟಾಗುವಂತಹ ಸಾಧ್ಯತೆ ಬಗ್ಗೆ ಹೇಳ್ತಾ ಇದ್ದಾರೆ. ಮತ್ತೊಂದು ಅವರು ಹೇಳ್ತಾ ಇರುವಂಥದ್ದು, ಎಲ್ ನೀನೋ ಪರಿಣಾಮದಿಂದ ತೀವ್ರತರನಾದಂತಹ ಚಂಡುಮಾರುತಗಳು ಸಾಮಾನ್ಯಕ್ಕಿಂತ ಕಡಿಮೆ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅದು ಭಾರತಕ್ಕೆ ಒಂದು ದೊಡ್ಡ ಮಟ್ಟದ ಹೊಡೆತ ಆಗಬಹುದು, ಮಳೆಯ ಕೊರತೆ ಆಗಬಹುದು ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಹೇಳ್ತಾ ಇರುವಂತಹ ಬೆಳವಣಿಗೆ ಇದು. ನಾನು ಹಿಂದೆಯೂ ಕೂಡ ಅನೇಕ ಬಾರಿ ಹೇಳಿದ್ದೀನಿ, ಈ ಎಲ್ ನೀನೋ ಅನ್ನುವಂಥ ಒಂದು ಪ್ರಕ್ರಿಯೆ ಹೆಂಗೆ, ಏನಿದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲು ಕೂಲರನ್ನು ತೆಗೆದುಕೊಳ್ಬೋದು. ಕೂಲರ್ ಹೆಂಗೆ ಕೆಲಸ ಮಾಡುತ್ತೆ, ಕೂಲರು ನಿಮ್ಗೆ ಆನ್ ಮಾಡಿದಾಗ ನಿಮ್ಮ ಕಡೆಗೆ ತಂಪನ್ನು ಸೂಸುತ್ತೆ, ಹಿಂದೆ ಬಿಸಿ ಗಾಳಿಯನ್ನು ತಪ್ತಾ ಇರುತ್ತೆ. ಆ ಸಮಯದಲ್ಲಿ ತಂಪು ನಮ್ಮ ಕಡೆಗೆ ಬಂದಾಗ ನಮಗೆ ಶೆಕೆ ಆಗೋದಿಲ್ಲ, ಉಷ್ಣತೆ ಹೆಚ್ಚಾಗಿ ಬರೋದಿಲ್ಲ, ನಮಗೆ ಮಳೆಯೂ ಕೂಡ ಆಗುತ್ತೆ. ಇದರರ್ಥ ನಮ್ಮ ಕಡೆಗೆ ಅಂತ ಹೇಳಿದ್ರೆ ಏಷ್ಯಾ ಮತ್ತು ಭಾರತ, ಏಷ್ಯಾ ಅಂತ ಹೇಳಿದ್ರೆ ಏಷ್ಯಾ ಖಂಡ, ಅದರಲ್ಲಿ ಭಾರತ, ನಮಗೆ ವಿಪರೀತವಾದಂಥ ಮಳೆ ಆಗುತ್ತೆ, ನಮಗದು ಸಹಾಯವನ್ನು ತಂದಿಡುತ್ತೆ. ಆದರೆ ಏನಾದರೂ ಏರ್ ಕೂಲರ್ ಕೆಟ್ಟಾಗ, ಏನಾದರೂ ಸಮಸ್ಯೆಗಳಾದಾಗ ತಾಂತ್ರಿಕವಾಗಿ ಅಲ್ಲಿ ಅದರ ವ್ಯವಸ್ಥೆ ಸಂಪೂರ್ಣವಾಗಿ ಅದಲು ಬದಲಾಗುತ್ತೆ. ತಂಪಾದ ಗಾಳಿಯನ್ನು ನಮ್ಮ ಕಡೆಗೆ ಬಿಡುವ ಬದಲು ಅದು ಏನಾಗುತ್ತೆ ಅಂದರೆ ಉಲ್ಟಾ ಕೆಲಸ ಮಾಡೋದಕ್ಕೆ ಶುರುವಾಗುತ್ತೆ. ಕೂಲರ್ ಹಿಂಭಾಗದಿಂದ ಈ ತಂಪಾದ ಗಾಳಿ ಹೋಗೋದಕ್ಕೆ ಶುರುವಾಗಿ ಅಮೆರಿಕ ಸೇರಿದಂತೆ ಆ ದೇಶಗಳ ಕಡೆಗೆ ಈ ತಂಪಾದ ಗಾಳಿಗಳು ಹೋಗ್ತವೆ. ಅದಾದ ನಂತರ ಅಲ್ಲಿಯ ಮಳೆ ಪ್ರಮಾಣ ಜಾಸ್ತಿಯಾಗಿ ನಮಗೆ ಉಷ್ಣತೆ ಜಾಸ್ತಿ ಆಗಬಹುದು. ಇದರ ಪರಿಣಾಮವಾಗಿ ಮುಂಗಾರಿನ ಒಟ್ಟಾರೆ ಪ್ರಮಾಣ ಕುಂಠಿತ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದು ಒಟ್ಟಾರೆ ಎಲ್ ನೀನೋ ಬಗ್ಗೆ ಇದೀಗ ತಜ್ಞರು ಕೊಟ್ಟಿರುವಂತಹ ಮಾಹಿತಿ. ಈ ಹಿಂದೆಗಿಂತಲೂ ಕೂಡ ಇದೀಗ ದೊಡ್ಡ ಮಟ್ಟದಲ್ಲಿ ಎಲ್ ನೀನೋ ನಮಗೆ ಎಫೆಕ್ಟ್ ಅನ್ನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಹಾಗಾದ್ರೆ ಯಾವ್ಯಾವ ದೇಶಗಳಿಗೆ ಎಲ್ ನೀನೋ ಡೇಂಜರು ಏನಂತ ಹೇಳ್ತಿದ್ದಾರೆ? ಭಾರತ ಮೊದಲ ದೇಶ. ಮುಂಗಾರು ಮಳೆ ಕಡಿಮೆ ಆಗುತ್ತೆ, ಅದಾದ ನಂತರ ಕೃಷಿ ವಲಯಕ್ಕೆ ಹೊಡೆತ ಬೀಳುತ್ತೆ, ಉಷ್ಣ ಅಲೆ ಹೆಚ್ಚಾಗುವಂಥ ಸಾಧ್ಯತೆಗಿರುತ್ತೆ. ನಿಮಗೆ ಮಳೆಗಾಲ ಆಗಲಿಲ್ಲ ಅಂತ ಹೇಳಿದ್ರೆ ಖಾರಿಫ್ ಬೆಳೆಗಳು ಬರೋದಿಲ್ಲ, ಬೆಳೆಗಳ ಉತ್ಪಾದನೆ ಕಡಿತ ಅಂತ ಹೇಳಿದ್ರೆ ಅಲ್ಲಿ ಆಟೋಮೆಟಿಕ್ ಆಗಿ ಪ್ರೈಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಇದರಿಂದ ಹಣದುಬ್ಬರವು ಕೂಡ ಹೆಚ್ಚಳ ಆಗುವಂಥ ಸಾಧ್ಯತೆ ಇರುತ್ತೆ. ಇದು ಭಾರತದ ಮೇಲೆ ಒಂದು ಹವಾಮಾನಿತ ವೈಪರೀತ್ಯ ಹೇಗೆ ಆರ್ಥಿಕ ವಲಯಕ್ಕೂ ಕೂಡ ಪೆಟ್ಟನ್ನು ಕೊಡುತ್ತೆ ಅನ್ನುವಂಥದ್ದು ಒಂದು. ಎರಡನೇದ್ದು, ಆಸ್ಟ್ರೇಲಿಯಾ ಭೀಕರ ಕಾಡ್ಗಿಚ್ಚು, ದೀರ್ಘಕಾಲದ ಬರಗಾಲ ಆಗ್ಬೋದು, ಕೃಷಿ ಮತ್ತು ಪಶುಸಂಗೋಪನೆ ನಾಶ ಆಗ್ಬೋದು ಅಂತ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಇಂಡೋನೇಷ್ಯಾ ಮತ್ತು ಫಿಲಿಪೈನ್ಸ್, ಆಗ್ನೇಯ ಏಷ್ಯಾದಲ್ಲಿ ಬರಗಾಲ ಆಗ್ಬೋದು, ಮಳೆ ಕಾಡುಗಳಿಗೆ ಎಲ್ಲ ಬೆಂಕಿ ಆಗ್ಬೋದು ಅಂತ ಅವರೆಲ್ಲ ಲೆಕ್ಕಾಚಾರ ಇದೆ. ಮತ್ತೊಂದು ಅವರು ಹೇಳ್ತಾ ಇರುವಂಥ ವಿಚಾರ ಯಾವ ದೇಶ ಅಂತ ಹೇಳಿದ್ರೆ ದಕ್ಷಿಣ ಆಫ್ರಿಕಾ ಮತ್ತು ಇಥಿಯೋಪಿಯಾ. ಆಹಾರದ ಬಿಕ್ಕಟ್ಟು ಮತ್ತು ಜನರು ಹಸಿವಿನಿಂದ ಸಾಯಬಹುದು ಎನ್ನುವಂಥ ಲೆಕ್ಕಾಚಾರವನ್ನು, ಮಾಹಿತಿಯನ್ನು ಅವರು ಕೊಡ್ತಾ ಇರೋದು. ಯಾಕಂದರೆ ಇತಿಹಾಸದಲ್ಲಿ ಯಾವಾಗ ಎಲ್ ನೀನೋ ಸಂಭವಿಸಿದೆಯೋ, ಈ ಎಲ್ ನೀನೋ ಸಂಭವಿಸಿದಂತಹ ಸಮಯದಲ್ಲೂ ಕೂಡ ಇಂತಹ ಘಟನೆಗಳಿಗೆ ಜಗತ್ತು ಸಾಕ್ಷಿಯಾಗಿದೆ. ಒಂದು ಕಡೆ ವಿಪರೀತವಾದಂತಹ ಪ್ರವಾಹ ಸಂಭವಿಸುತ್ತೆ, ಆ ಪ್ರವಾಹದಿಂದ ಜನಜೀವನ ಅಸ್ತವ್ಯಸ್ತವಾಗುತ್ತೆ. ನಿಮಗೆ ಬೆಸ್ಟ್ ಎಕ್ಸಾಂಪಲ್ 2015-16ರಲ್ಲಿ ಆಗಿದ್ದು. ಹಿಂದೆ ಭಾರತ 80ರ ದಶಕದಲ್ಲಿ ಅನುಭವಿಸಿದಂತಹ ರೀತಿ ನೀತಿಗಳು, ಅದರಲ್ಲಿ ರಾಜಸ್ಥಾನ ಆಗಿರ್ಬೋದು, ಕರ್ನಾಟಕದ ಕೆಲವು ಪ್ರದೇಶಗಳಾಗಿರ್ಬೋದು, ಉತ್ತರ ಭಾರತದ ಕೆಲವು ಪ್ರದೇಶಗಳು ಗೋಧಿ ಬೆಳೆಯೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ರೈತರು ಅಯ್ಯೋ ಅನ್ನುವಂಥ ಹಂತಕ್ಕೆ ಹೋಗ್ಬಿಟ್ಟಿದ್ರು. ಇನ್ನೂ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮದೇ ಭಾರತದಲ್ಲಿ ಎಲ್ ನೀನೋ ಸಂಭವಿಸಿದಾಗ ಟ್ರೈನ್ಗಳ ಮುಖಾಂತರ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀರು ಸಾಗಾಟ ಮಾಡಿದಂಥ ಉದಾಹರಣೆ ಇದೆ. ಆ ಪರಿಪ್ರಮಾಣದಲ್ಲಿ ನೀರಿನ ಕೊರತೆ ಉಂಟಾಗಿತ್ತು, ಕುಡಿಯೋದಕ್ಕೆ ನೀರಿರಲಿಲ್ಲ. ಯಾವ ಪ್ರದೇಶಕ್ಕೆ? ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರಕ್ಕೆ ನೀರು ಪೂರೈಕೆ ಯಾವುದರ ಮುಖಾಂತರ? ರೈಲಿನ ಮುಖಾಂತರ ಮಾಡುವಂತಹ ಪರಿಸ್ಥಿತಿ ಬಂದಿತ್ತು.
ಹೀಗಾಗಿ ಭಾರತ ಸೇರಿದಂತೆ ದಕ್ಷಿಣ ಆಫ್ರಿಕಾ, ಇಥಿಯೋಪಿಯಾ ಈ ಎಲ್ಲ ದೇಶಗಳಿಗೂ ಕೂಡ ಇದರ ಪರಿಣಾಮ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಇದು ಎಲ್ ನೀನೋ ಪರಿಣಾಮ ಯಾವ್ಯಾವ ದೇಶಗಳು ಇದನ್ನು ಅನುಭವಿಸ್ತವೆ ಅಂತ. ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಐತಿಹಾಸಿಕ ಎಲ್ ನೀನೋ ದುರಂತಗಳು. ಯಾವಾಗ ಏನೇನಾಗಿತ್ತು ಅನ್ನೋದನ್ನು ನೋಡ್ತಾ ಹೋಗೋದಾದರೆ 1876ರಿಂದ 1878ರ ಎಲ್ ನೀನೋ ದಕ್ಷಿಣ ಭಾರತದಲ್ಲಿ ಅತ್ಯಂತ ವಿನಾಶಕಾರಿ ಬರಗಾಲಕ್ಕೆ ಕಾರಣವಾಗಿದ್ದು. ದಕ್ಷಿಣ ಭಾರತ, ಮದ್ರಾಸ್ ಪ್ರಾಂತ್ಯ, ಇವತ್ತಿನ ಕಲ್ಯಾಣ ಕರ್ನಾಟಕ, ಅದರ ಜೊತೆಗೆ ಉತ್ತರ ಕರ್ನಾಟಕ ಇವೆಲ್ಲವೂ ಕೂಡ ವಿನಾಶದ ಹಾದಿಯನ್ನು ಹಿಡಿದಿದ್ವು. ಮಹಾ ಮದ್ರಾಸ್ ಬರಗಾಲ ಅಂತ ಇದನ್ನು ಕುಖ್ಯಾತಿಯಿಂದ ಕರೀತಾರೆ. ಮಹಾ ಮದ್ರಾಸ್ ಬರಗಾಲ ಅಂತ ಕರೀತಾರೆ. ಏನೇನಾಗಿತ್ತು ಬೆಳವಣಿಗೆ ಅಂತ ಹೇಳಿದ್ರೆ ಮಾನವ ಇತಿಹಾಸದಲ್ಲೇ ಭೀಕರ ಮತ್ತು ವಿನಾಶಕಾರಿ ಅಂತ ಹೇಳ್ತಾರೆ. ಇಡೀ ಜಗತ್ತಿನಲ್ಲಿ 5 ಕೋಟಿ ಜನ ಮೃತಪಟ್ಟಿದ್ರು. ಇದಕ್ಕೆ ಇಡೀ ಜಗತ್ತಿನಲ್ಲಿ ನೈಸರ್ಗಿಕ ವಿಕೋಪದಿಂದ ಈ ಪರಿಪ್ರಮಾಣದ ಜನ ಸತ್ತಿದ್ದು ಇದೇ ಮೊದಲ ಬಾರಿಗೆ ಅಂತ ಹೇಳ್ತಾ ಇರೋದು. ದಕ್ಷಿಣ ಭಾರತದ ಮಹಾ ಬರಗಾಲ ಅಂತ ಇದನ್ನು ಇಂಡಿಯಾದಲ್ಲಿ ಕರೆದ್ರು. ನೀರಿಗಾಗಿ ಹಾಹಾಕಾರ ಶುರುವಾಯಿತು. ನದಿ, ಕೆರೆ, ಹಳ್ಳ ಕೊಳ್ಳ ಎಲ್ಲವೂ ಕೂಡ ಸಂಪೂರ್ಣವಾಗಿ ಬತ್ತಿ ಹೋದವು. ಭಾರತದಲ್ಲಿ 56 ಲಕ್ಷದಿಂದ 1 ಕೋಟಿ ಜನ ಮೃತಪಟ್ಟರು ಅಂತ ಹೇಳ್ತಾರೆ. ಮೈಸೂರು ಪ್ರಾಂತ್ಯದಲ್ಲಿ 25% ಜನಸಂಖ್ಯೆ ಈ ಎಲ್ ನೀನೋದಿಂದ 1876-78ರ ಅವಧಿಯಲ್ಲಿ ಮೃತಪಟ್ಟರು ಎನ್ನುವಂಥ ಲೆಕ್ಕಾಚಾರಗಳು ಕೂಡ ಇದೆ. ಒಬ್ಬ ವಿಲಿಯಂ ಡಿಗ್ಬಿ ಎನ್ನುವಂಥ ಒಬ್ಬ ವ್ಯಕ್ತಿ ಹೇಳ್ತಾರೆ. ಆ ವ್ಯಕ್ತಿಯ ಪ್ರಕಾರ ಮೈಸೂರು ಸಂಸ್ಥೆಯ ಈ ಪ್ರಾಂತ್ಯದಲ್ಲಿ 50 ಲಕ್ಷ ಜನರ ಪೈಕಿ 12.5 ಲಕ್ಷ ಜನ ಮೃತಪಟ್ಟಿದ್ರು. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ 5,60,000 ಪ್ರಾಣಿಗಳು, ಎಮ್ಮೆ, ಹಸು, ಆಡುಗಳು, ಈ ಕುರಿ, ಜಾನುವಾರುಗಳು ಇವೆಲ್ಲವೂ ಕೂಡ 5,60,000 ಮೃತಪಟ್ಟಿದ್ದು. ಮತ್ತೊಂದು, ನಾವು ಮೈಸೂರು ಸಂಸ್ಥಾನದ ಒಟ್ಟಾರೆ ಆದಾಯದ ಪ್ರಮಾಣ ನೋಡಿ ಎಲ್ ನೀನೋದಿಂದ ಆಗಿದ್ದರ ಪರಿಣಾಮ 82 ಲಕ್ಷದಿಂದ ಕೇವಲ 69 ಲಕ್ಷಕ್ಕೆ ಇಳಿದಿತ್ತು. 69 ಲಕ್ಷಕ್ಕೆ ಇಳಿದಿತ್ತು. ಅವತ್ತಿನ ದಿವಾನರಾಗಿದ್ದಂಥ ಮೈಸೂರು ಸಂಸ್ಥಾನದ ದಿವಾನರಾಗಿದ್ದಂಥ ರಂಗಚಾರ್ಲು ಅವರು ಹೇಳ್ತಾರೆ, ಇದನ್ನು ಸುಧಾರಿಸಿಕೊಳ್ಳೋದಕ್ಕೆ ನಮ್ಗೆ 20 ವರ್ಷ ಬೇಕು ಅಂತ. ಇದನ್ನು ಸುಧಾರಿಸಿಕೊಳ್ಳೋದಕ್ಕೆ ನಮ್ಗೆ 20 ವರ್ಷ ಬೇಕು ಅಂತ. ಅವತ್ತಿನ ಪ್ರಮಾಣದಲ್ಲಿ ಆಹಾರದ ಕೊರತೆ ಉಂಟಾಯಿತು, ತಿನ್ನೋದಕ್ಕೆ ಆಹಾರ ಇರಲಿಲ್ಲ. ಇವತ್ತು ನಾವು ಬೆಂಗಳೂರು ಮೈಸೂರು ರೈಲ್ವೆ ಹಳಿಯನ್ನೇನು ನೋಡ್ತೇವಲ್ವಾ, ಮಾರ್ಗವನ್ನೇನು ನೋಡ್ತೇವಲ್ವಾ, ಅದನ್ನು ಇದೇ ಎಲ್ ನೀನೋ ಸಮಯದಲ್ಲೂ ಕೂಡ ಕಾಮಗಾರಿಯಾಗಿ ಕೆಲಸವನ್ನು ಶುರು ಮಾಡಿದ್ರು. ಯಾವ ಕಾರಣಕ್ಕಾಗಿ? ಕೆಲಸವನ್ನು ಮಾಡಿದವರಿಗೆ ಆಹಾರ ಧಾನ್ಯವನ್ನು ಕೊಡ್ತೀವಿ ಅಂತ ಅವತ್ತು ಶುರುವಾದಂತಹ ಕಾಮಗಾರಿ ಇದು. ಇದೆಲ್ಲ ಪರಿಣಾಮ ಇದೀಗ ದಕ್ಷಿಣ ಭಾರತದಲ್ಲಿ, ಮದ್ರಾಸ್ ಪ್ರಾಂತ್ಯದಲ್ಲಿ, ಮೈಸೂರು ಪ್ರಾಂತ್ಯದಲ್ಲಿ ಆಗಿದ್ದಂಥ ಬೆಳವಣಿಗೆ. ಮತ್ತೊಂದು 1982-1983ರ ಎಲ್ ನೀನೋ ಈ ಸಮಯದಲ್ಲೂ ಕೂಡ ಆಗಿತ್ತು. ಆಸ್ಟ್ರೇಲಿಯಾದಲ್ಲಿ ಭೀಕರ ಬರ ಆಗಿತ್ತು, ಕಾಡ್ಗಿಚ್ಚೆಲ್ಲ ಆಗಿತ್ತು. ದಕ್ಷಿಣ ಅಮೆರಿಕಾದಲ್ಲಿ ಪ್ರವಾಹ ಆಗಿ ಅಪಾರ ನಷ್ಟ ಆಗಿತ್ತು. 2,000ಕ್ಕೂ ಅಧಿಕ ಜನ ಈ ಎಲ್ ನೀನೋದಿಂದ ಪರಿಣಾಮದ ಸಾಧ್ಯತೆಯಿಂದ ಅವರೆಲ್ಲ ಮೃತಪಟ್ಟಿದ್ರು. 20ನೇ ಶತಮಾನದ ಪ್ರಬಲ ಮತ್ತು ವಿನಾಶಕಾರಿ ಎಲ್ ನೀನೋ ಅಂತ ಇದನ್ನು ಕರೆದರು. ಶತಮಾನದ ಎಲ್ ನೀನೋ ಅಂತಲೂ ಕೂಡ ಇದಕ್ಕೆಲ್ಲ ಕರೀತಾರೆ. ಯುರೋಪ್, ಅಂಟಾರ್ಟಿಕ್ ಹೊರತುಪಡಿಸಿ ಬಹುತೇಕ ಕಡೆ ದೊಡ್ಡ ಮಟ್ಟದ ಹೊಡೆತವನ್ನು ಕೊಟ್ಟಿತ್ತು. ದಕ್ಷಿಣ ಅಮೆರಿಕಾದಲ್ಲಿ ಗಮನಿಸಬೇಕಾದ ಸಂಗತಿ, ಸಾಮಾನ್ಯವಾಗಿ 9 ಇಂಚು ಮಳೆ ಆಗ್ತಾ ಇದ್ದಂಥ ಈ ಜಾಗಗಳಲ್ಲಿ ಯಾವ ಪರಿಪ್ರಮಾಣದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಆಯಿತು ಅಂತ ಹೇಳಿದ್ರೆ 132 ಇಂಚು ಮಳೆಯಾಗಿತ್ತು. 11 ಇಂಚು ನಾರ್ಮಲ್ಲು, 132 ಇಂಚು ಯಾವ ಸಮಯದಲ್ಲಿ? ಇದು ಎಲ್ ನೀನೋ ಆಗಿದ್ದಂತಹ ಸಮಯದಲ್ಲಿ. ಹೀಗಾಗಿ ವಿಪರೀತವಾದಂತಹ ಪ್ರವಾಹ ಆಗಿತ್ತು. ಆಸ್ಟ್ರೇಲಿಯಾ ಮತ್ತು ಇಂಡೋನೇಷ್ಯಾದಲ್ಲಿ ಭೀಕರ ಬರಗಾಲ ಆಗಿತ್ತು. ಮತ್ತೊಂದು ಕಡೆ ಭಾರತದಲ್ಲಿ ಒಟ್ಟಾರೆ ಉತ್ಪಾದನೆಯ ಪ್ರಮಾಣ, ನಾನು ಆವಾಗಲೇ ಹೇಳಿದ್ನಲ್ಲ, ಬರಗಾಲ ಬಿದ್ದರೆ, ಮಳೆ ಆಗದೆ ಹೋದರೆ, ನದಿಗಳು ಬತ್ತಿ ಹೋಗ್ಬಿಟ್ರೆ ನೀರಿನ ಕೊರತೆ ಆಗುತ್ತೆ. ನೀರಿನ ಕೊರತೆ ಆದರೆ ಬೆಳೆಗಳ ಉತ್ಪಾದನೆ ಕೊರತೆ ಆಗುತ್ತೆ. ಅದು ಕೂಡ 1982-83ರಲ್ಲಿ ಆಗಿತ್ತು. ಮತ್ತೊಂದು ಇಂಥದ್ದೊಂದು ಘಟನೆ 1997 ಮತ್ತು 1998ರಲ್ಲಿ ಆಗಿತ್ತು. ಏನಾಗಿತ್ತು? ಸೂಪರ್ ಎಲ್ ನೀನೋ ಅವತ್ತು ಸಂಭವಿಸಿದ್ದು. ಸೂಪರ್ ಎಲ್ ನೀನೋ ಪ್ರಪಂಚದ ಶತಮಾನದ ಅತ್ಯಂತ ವಿನಾಶಕಾರಿ ಅಂತ ಕರೀತಾರೆ ಇದನ್ನು. ಇಂಡೋನೇಷ್ಯಾ, ಮಲೇಷಿಯಾದಲ್ಲಿ ಬರಗಾಲ ಬಂದಿತ್ತು. ವಿಷಕಾರಿ ಹೊಗೆ ಎಲ್ಲ ಬಂದ್ಬಿಟ್ಟಿತ್ತಲ್ಲಿ. ದಕ್ಷಿಣ ಅಮೆರಿಕಾದಲ್ಲಿ ಭೀಕರ ಬರಗಾಲ ಎಲ್ಲ ಸಂಭವಿಸಿಬಿಟ್ಟಿತ್ತು. ಆಫ್ರಿಕಾದಲ್ಲಿ ರೋಗ ರುಜಿನಗಳೆಲ್ಲ ಶುರುವಾಗಿತ್ತು. 17% ಹವಳದ ದಿಬ್ಬಗಳು ತಮ್ಮ ಬಣ್ಣಗಳನ್ನು ಕಳೆದುಕೊಂಡು ಬಿಟ್ಟಿದ್ವು. ಏನು ಕಾರಣ ಇದಕ್ಕೆ? ಸಾಗರದ ಮೇಲ್ಮೈ ನೀರು ವಿಪರೀತವಾಗಿ ಬಿಸಿಯಾಗಿದ್ದರ ಪರಿಣಾಮ ಆ ನೀರಿನ ಕಾರಣಕ್ಕಾಗಿ 17% ಹವಳದ ದಿಬ್ಬಗಳು ತಮ್ಮ ಬಣ್ಣವನ್ನು ಕಳೆದುಕೊಂಡಿದ್ರು. ಘಟನೆಯಲ್ಲಿ 23,000 ಜನ ಮೃತಪಟ್ಟಿದ್ರು ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪ್ರಮುಖವಾಗಿ ಇದರಿಂದ ಆಗಿದ್ದಂತಹ ನಾಶವು ಕೂಡ ವಿಪರೀತವಾಗಿ ದೊಡ್ಡದೇ ಇತ್ತು. ವಿಪರೀತವಾಗಿ 4,500 ಕೋಟಿಗಳಷ್ಟು ನಷ್ಟ ಆಗಿತ್ತು ಈ ಸಮಯದಲ್ಲಿ 1997 ಮತ್ತು 98ರ ಈ ಅವಧಿಯಲ್ಲಿ. ಮತ್ತೊಂದು ಇಂಥದ್ದೊಂದು ಘಟನೆ ಆಗಿತ್ತು 2015 ಮತ್ತು 16ರ ಸಮಯದಲ್ಲಿ. ಏನಾಗಿತ್ತು? ಭಾರತದಲ್ಲಿ ಮುಂಗಾರು ಕೈ ಕೊಡ್ತು.
ಆಫ್ರಿಕಾದಲ್ಲಿ ಲಕ್ಷಾಂತರ ಜನರಿಗೆ ಆಹಾರದ ಕ್ಷಾಮ ಉಂಟಾಯಿತು. ಪೆಸಿಫಿಕ್ ಸಾಗರದಲ್ಲಿ 16 ಸೈಕ್ಲೋನ್ಗಳು ಸೃಷ್ಟಿಯಾಯಿತು. 20 ಬಿಲಿಯನ್ ಅಂದರೆ 1,91,266 ಕೋಟಿ ನಷ್ಟ ಆಗಿತ್ತು. 2015-16ರಲ್ಲಿ ಬಂದು ಸೂಪರ್ ಎಲ್ ನೀನೋ ಮುಂಗಾರು ಕೈ ಕೊಟ್ಟಿತ್ತು. ಇಡೀ ಭಾರತದಾದ್ಯಂತ ಏನು ಮಳೆ ಬರುತ್ತೆ ಅಂತ ಪ್ರಿಡಿಕ್ಟ್ ಮಾಡಲಾಗಿತ್ತು. ಆ ಮಳೆಯ ಪ್ರಿಡಿಕ್ಟ್ನ ಭಾಗವಾಗಿ 14% ಭಾರತದಲ್ಲಿ ಮಳೆಯ ಕೊರತೆ ಆಯಿತು. 14%. ಮತ್ತೊಂದು ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ, ಇಡೀ ಭಾರತದ ಇತಿಹಾಸದಲ್ಲೇ ರಾಜಸ್ಥಾನದ ಒಂದು ಪ್ರದೇಶ, ರಾಜಸ್ಥಾನದಲ್ಲಿ 51 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. 51 ಡಿಗ್ರಿ ಸೆಲ್ಸಿಯಸ್ ದಾಖಲೆಯ ಉಷ್ಣಾಂಶ ಅಲ್ಲಿ ದಾಖಲಾಗಿತ್ತು. ಆ ಸಮಯದಲ್ಲಿ ನಾನು ಅವಾಗಲೇ ಹೇಳಿದಾಗೆ ರೈಲುಗಳ ಮುಖಾಂತರ ರಾಜಸ್ಥಾನ, ಮಹಾರಾಷ್ಟ್ರ, ಉತ್ತರ ಭಾರತದ ಬೇರೆ ಬೇರೆ ರಾಜ್ಯಗಳಿಗೆ ನೀರನ್ನು ಸಾಗಾಟ ಮಾಡುವಂತಹ ಪ್ರಯತ್ನಕ್ಕೆ ಅವತ್ತಿನ ಸರ್ಕಾರಗಳೆಲ್ಲವೂ ಕೂಡ ಮುಂದಾಗಿತ್ತು. ಅದೇ ಮಾದರಿಯಲ್ಲಿ 2026ರಲ್ಲಾಗುತ್ತಾ? ಇಂಥದ್ದೊಂದು ಚರ್ಚೆ ಸದ್ಯಕ್ಕೆ ಹವಾಮಾನ ವೈಪರೀತ್ಯದಿಂದ ಆಗ್ತಾ ಇರುವಂತಹ ಬೆಳವಣಿಗೆ. ಇದು ಐತಿಹಾಸಿಕವಾಗಿ ಆಗಿರುವಂತಹ ಕೆಲವೊಂದಿಷ್ಟು ದುರಂತಗಳು. ಆ ದುರಂತಗಳಿಂದ ಜಗತ್ತು ಅನುಭವಿಸಿದಂತಹ ಹಾನಿ ಮತ್ತು ಭಾರತ ಅನುಭವಿಸಿದಂತಹ ಇವೆಲ್ಲ ಪರಿಣಾಮಗಳನ್ನು ಕೂಡ ನಾವು ನೋಡಿದ್ವಿ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಹವಾಮಾನ ವಿಪತ್ತು ಖಚಿತ ಅಂತ ಹೇಳ್ತಿದ್ದಾರೆ. ಹವಾಮಾನ ವಿಪತ್ತು ಖಚಿತ ಹೆಂಗೆ? ಪೆಸಿಫಿಕ್ ಮಹಾಸಾಗರದ ದೊಡ್ಡ ಉಷ್ಣಾಂಶ ಏರ್ಪಡುವಂತಹ ಸಾಧ್ಯತೆ ಇದೆ. ದೊಡ್ಡ ಉಷ್ಣಾಂಶ ಸಹಜವಾಗಿ ಆಗಬಹುದು ಅಂತ 1982, 1997, 2015ರಲ್ಲಿ 2.8 ಡಿಗ್ರಿ ಸೆಲ್ಸಿಯಸ್ನಿಂದ 3.1 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲು. ಈ ಬಾರಿ ಪೆಸಿಫಿಕ್ ಮಹಾಸಾಗರ ಉಷ್ಣಾಂಶ 2 ಡಿಗ್ರಿ ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ ಈ ಸಾರಿ. ಇದರ ಜೊತೆಗೆ 3.1 ಡಿಗ್ರಿ ಸೆಲ್ಸಿಯಸ್ನಿಂದ 3.2 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗೋದು ಗ್ಯಾರಂಟಿ ಅಂತ ಹೇಳ್ತಾ ಇದ್ದಾರೆ. ಹೆಂಗೆ ಗ್ಯಾರಂಟಿ ಅಂತ ಹೇಳ್ತಾ ಇರೋದು? 2ರಿಂದ 2.5 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಜಾಸ್ತಿ ಆಗುತ್ತೆ ಅಂತ ಅವ್ರ ಲೆಕ್ಕಾಚಾರ. ಅಂದರೆ 150 ವರ್ಷಗಳ ಹಿಂದೆ 1977-78 ಆ ಸಮಯದಲ್ಲಿ ಏನು ಬೆಳವಣಿಗೆಗಳಾಗಿತ್ತು ಅದೇ ಮಾದರಿಯಲ್ಲಿ 2026ರಲ್ಲಿ ಆಗಬಹುದು ಅನ್ನುವಂಥ ಲೆಕ್ಕಾಚಾರ. 1978ರಲ್ಲಿ ಒಂದು ಭೀಕರ ಎಲ್ ನೀನೋ ಸಂಭವಿಸಿತ್ತಲ್ಲ ಪೆಸಿಫಿಕ್ ಮಹಾಸಾಗರದಲ್ಲಿ. ಆ ಸಮಯದಲ್ಲಿ ದಾಖಲಾಗಿದ್ದು 3 ಡಿಗ್ರಿ ಸೆಲ್ಸಿಯಸ್, ಅದೇ ಹೈಯೆಸ್ಟ್. ಅದನ್ನು ದಾಟಿ ಇದುವರೆಗೂ ಕೂಡ ಯಾವುದೂ ಕೂಡ ಆಗಿಲ್ಲ. ಅದನ್ನು ಬಿಟ್ಟರೆ ಅತಿ ಹೆಚ್ಚಾಗಿದ್ದು 2.6 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಅಲ್ಲಿ ಆಗಿರೋದು. ಈಗ ಅದನ್ನು ಮೀರಿಸಿ ಏನಾದರೂ 2026ರಲ್ಲಿ ಬೆಳವಣಿಗೆಗಳಾಗುತ್ತಾ? ಅದಕ್ಕೆ ನಾವು ನವೆಂಬರ್, ಡಿಸೆಂಬರ್ ತನಕವೂ ಕೂಡ ಕಾಯಬೇಕಾಗುತ್ತೆ. ಹವಾಮಾನ ವಿಪತ್ತು ಅಥವಾ ಹವಾಮಾನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ 1978, ಅದಾದ ನಂತರ 2.6 ಡಿಗ್ರಿ ಸೆಲ್ಸಿಯಸ್, ಇದನ್ನೇನಾದರೂ ಕ್ರಾಸ್ ಮಾಡಿ ಮತ್ತೊಮ್ಮೆ ಭೀಕರತೆಯನ್ನು ತೆರೆದಿಡುವ ಪ್ರಯತ್ನಗಳಾಗುತ್ತಾ? ಕಾದು ನೋಡೋಣ ಆ ವಿಚಾರದಲ್ಲಿ ಏನಾಗುತ್ತೆ ಅಂತ. ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ವಿಚಾರದಲ್ಲಿ ರಾಜ್ಯಕ್ಕೆ ಮುಂಗಾರು ಪ್ರವೇಶ ಯಾವಾಗ ಆಗುತ್ತೆ, ರಾಜ್ಯಕ್ಕೆ ಮುಂಗಾರು ಪ್ರವೇಶ ಯಾವಾಗ ಆಗುತ್ತೆ ಅಂತ ಎಲ್ಲರ ಕಣ್ಣಿರೋದು ಮುಂಗಾರಿನ ಮೇಲೆ. ಕಳೆದ 4 ತಿಂಗಳಿಂದ ಬೇಸಿಗೆ ಬಿಸಿಲಿನಿಂದ ಜನ ಕಂಗಾಲಾಗ್ಬಿಟ್ಟಿದ್ದಾರೆ. ಈಗ ಮಳೆಯತ್ತ ನೋಡ್ತಾ ಇದ್ದಾರೆ. ಮುಂಗಾರು ಪೂರ್ವ ಮಳೆ ಆಗಿದ್ದನ್ನು ನೋಡಿದ್ದೀವಿ, ಅದರಲ್ಲೂ ಕೂಡ ಅವಾಂತರಗಳಾಗಿದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಮಳೆಯಾಗಿದೆ. ಹಾಗಾದರೆ ಮುಂಗಾರು ಯಾವಾಗ? ಮೇ 26ನೇ ತಾರೀಕಿಗೆ ಕೇರಳಕ್ಕೆ ಮುಂಗಾರು ಮಾರುತ ಪ್ರವೇಶ ಆಗುತ್ತೆ. ಜೂನ್ ಮೊದಲ ವಾರ ರಾಜ್ಯಕ್ಕೆ ಮುಂಗಾರು ಎಂಟ್ರಿ ಆಗುತ್ತೆ. ಈಗಾಗಲೇ ಬಹುತೇಕ ಪ್ರದೇಶಗಳಲ್ಲಿ ಮುಂಗಾರು ಪೂರ್ವ ಮಳೆ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಭಾರತೀಯ ಹವಾಮಾನ ಇಲಾಖೆ ಹೇಳಿರೋದು ಮೇ 26ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ. ಮತ್ತೊಂದು ಕಡೆ ಸಾಮಾನ್ಯವಾಗಿ ನಮಗೆಲ್ಲ ಇರೋ ನಮ್ಮ ಅನುಭವ ಏನು, ಜೂನ್ 1ನೇ ತಾರೀಕಿಗೆ ಮುಂಗಾರು ಪ್ರವೇಶ ಆಗುತ್ತೆ ಅಂತ. ಆದರೆ ಈ ಬಾರಿ 6 ದಿನ ಮುಂಚಿತನೇ ಆಗ್ತಾ ಇದೆ. ಮೇ 3ನೇ ವಾರದಲ್ಲಿ ಮುಂಗಾರು ಮಾರುತಗಳು ಅಂಡಮಾನ್ ನಿಕೋಬಾರ್ ದ್ವೀಪ ಮತ್ತು ಬಂಗಾಳ ಕೊಲ್ಲಿಯ ಈ ದಕ್ಷಿಣ ಭಾಗದಲ್ಲಿ ಈಗಾಗಲೇ ಆವರಿಸಿಕೊಂಡಿದೆ. ಹೀಗಾಗಿ ಅದು 6 ದಿನಗಳ ಮೊದಲೇ ಕೇರಳಕ್ಕೆ ಪ್ರವೇಶ ಮಾಡುತ್ತೆ ಅಂತ ಹವಾಮಾನ ಇಲಾಖೆ ಈಗ ಹೇಳಿರೋದು. ಕೇರಳಕ್ಕೆ ಬಂದು 7ರಿಂದ 10 ದಿನಗಳ ಒಳಗಾಗಿ ಕರ್ನಾಟಕದ ದಕ್ಷಿಣ ಕನ್ನಡ ಅಂದರೆ ಮಂಗಳೂರು, ಉಡುಪಿ ಈ ಭಾಗಕ್ಕೆ ಅವೆಲ್ಲ ಅಪ್ಪಳಿಸಬಹುದು ಅಂತ. ಹೀಗಾಗಿ ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಮಳೆ ಹೆಚ್ಚಾಗುವಂಥ ಸಾಧ್ಯತೆ ಇದೆ ಜೂನ್ ಮೊದಲ ವಾರದಲ್ಲಿ. ಅಂದರೆ ಅವಧಿ ಪೂರ್ವವೇ ಈಗಾಗಲೇ ಮಳೆ ಆಗ್ತಾ ಇದೆ. ಆ ಮಳೆಯ ಪ್ರಮಾಣ ಮತ್ತಷ್ಟು ಹೆಚ್ಚಾಗಬಹುದು ಎನ್ನುವಂಥ ನಿರೀಕ್ಷೆ. ಹಾಗಾದರೆ IMD ಹೇಳಿದ್ದೇನೆ ಈ ವಿಚಾರದ ಬಗ್ಗೆ. ಮೇ 26ನೇ ತಾರೀಕಿಗೆ ಕೇರಳಕ್ಕೆ ಅಧಿಕೃತವಾಗಿ ಮುಂಗಾರು ಪ್ರವೇಶ ಆಗುತ್ತೆ ಅಂತ ಹೇಳಿದ್ದಾರೆ. ಜೂನ್ ಮೊದಲ ವಾರದಲ್ಲಿ ಕರ್ನಾಟಕಕ್ಕೆ ಮುಂಗಾರು ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಮೇ 25ರವರೆಗೆ ದಕ್ಷಿಣ ಒಳನಾಡು ಕರ್ನಾಟಕದಲ್ಲಿ ಮಳೆ. ಬೆಂಗಳೂರು ನಗರ, ಗ್ರಾಮಾಂತರ, ಕೋಲಾರ, ತುಮಕೂರು, ರಾಮನಗರ, ಚಿಕ್ಕಬಳ್ಳಾಪುರ ಭಾಗಗಳಲ್ಲಿ ಗಾಳಿ ಸಹಿತ ಮಳೆ ನಾವೀಗ ಆಗ್ತಾ ಇರೋದನ್ನು ನೋಡಿದ್ದೀವಿ. ಗಂಟೆಗೆ 50ರಿಂದ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವಂಥ ಸಾಧ್ಯತೆ ಇದೆ ಅಂತ IMD ಹೇಳಿದೆ. ಕರಾವಳಿಯಲ್ಲಿ ಸಾಧಾರಣದಿಂದ ಮಧ್ಯಮ ಮಳೆ ಆಗಬಹುದು ಅಂತ. ದಕ್ಷಿಣ ಪಶ್ಚಿಮ ಮುಂಗಾರು ದೇಶಾದ್ಯಂತ ಸಾಮಾನ್ಯಕ್ಕಿಂತ ಸ್ವಲ್ಪ ಕಡಿಮೆ ಆಗಬಹುದು ಅಂತ IMD ಹೇಳ್ತಾ ಇದೆ. ಹೀಗಾಗಿ ಈ ಬಾರಿಯ ಮುಂಗಾರು ಹೇಗಿರುತ್ತೆ? 2019ರಲ್ಲಿ ಅವಧಿ ಪೂರ್ವವೇ ಮುಂಗಾರು
ರಾಜ್ಯಕ್ಕೆ ಆಗಮಿಸಿತ್ತು. 2025ರಲ್ಲೂ ಕೂಡ ಅವಧಿ ಪೂರ್ವವೇ ರಾಜ್ಯಕ್ಕೆ ಆಗಮಿಸಿತ್ತು. ಒನ್ಸ್ ಅಗೇನ್ ಅಂಥದ್ದೇ ಬೆಳವಣಿಗೆಗಳಿಗೆ ಕಾಣ್ತಾ ಇದೆ. ಈ ಬಾರಿಯ ಮುಂಗಾರು ಏನಾಗಿರುತ್ತೆ ಏನು ಎತ್ತ ಕಾದ್ ನೋಡೋಣ. ಇದು ಮೊದಲ ಸುದ್ದಿ ಜೀ ಕನ್ನಡ ನ್ಯೂಸ್ ಡಿಎನ್ಎಯಲ್ಲಿ. ಇನ್ನು ಎರಡನೇ ಸುದ್ದಿ ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಸುವೇಂದು ಅಧಿಕಾರಿ ಅಧಿಕಾರಕ್ಕೆ ಬಂದ ನಂತರ ಪಶ್ಚಿಮ ಬಂಗಾಳದಲ್ಲಿ ಅನೇಕ ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಪ್ರಯತ್ನ ಮಾಡ್ತಿದ್ದಾರೆ. ಕೇವಲ ಸುವೇಂದು ಅಧಿಕಾರಿ ಮಾತ್ರವಲ್ಲ, ಬಿಜೆಪಿ ಮುಖ್ಯಮಂತ್ರಿಗಳಿರುವಂತಹ ಯಾವ್ಯಾವ ರಾಜ್ಯಗಳಲ್ಲಿ ಇಂತಿಂತಹ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಬಿಜೆಪಿಯವರು ಮುಂದಾಗಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೀವಿ. ಅದು ಯಾವುದೇ ರಾಜ್ಯ ಆಗಿರಲಿ. ಒಂದು ಕಡೆ ಬಾಂಗ್ಲಾದ ನುಸುಳುಕೋರರು ಪಶ್ಚಿಮ ಬಂಗಾಳಕ್ಕೆ ಬರಬಾರದು ಅಂತ ಗಡಿಯನ್ನ ಅಂದ್ರೆ ಬೇಲಿಯನ್ನ ನಿರ್ಮಾಣ ಮಾಡೋದಕ್ಕೆ ಬಿಎಸ್ಎಫ್ನವರಿಗೆ ಭೂಮಿ ಹಸ್ತಾಂತರದ ಪ್ರಕ್ರಿಯೆ ಬಗ್ಗೆ ನೋಡಿದ್ರು. ಅದಾದ ನಂತರ ಕಾನೂನು ವ್ಯವಸ್ಥೆಯಲ್ಲಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಳೋದಕ್ಕೆ ಅವರೆಲ್ಲ ಮುಂದಾಗಿದ್ರು. ಇದೀಗ ಗೋ ಹತ್ಯೆ ನಿಷೇಧ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪಶ್ಚಿಮ ಬಂಗಾಳ ರಾಜ್ಯ ಮತ್ತೊಮ್ಮೆ ಸುದ್ದಿಯಲ್ಲಿದೆ. ವಿಪರ್ಯಾಸ ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧಕ್ಕೆ ಹಿಂದೂಗಳ ಕೆಲವೊಂದಿಷ್ಟು ಜನ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಹಿಂದೂಗಳ ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ ಅಂತ. ಏನಿದ್ರ ಮರ್ಮ, ಯಾವ ಕಾರಣಕ್ಕಾಗಿ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಗೋಹತ್ಯೆ ನಿಷೇಧಕ್ಕೆ ಹಿಂದೂಗಳು ಅಡ್ಡಗಾಲ ಹಾಕ್ತಾ ಇರೋದು. ಮೇ 13ನೇ ತಾರೀಕಿಗೆ ಪಶ್ಚಿಮ ಬಂಗಾಳದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿದ್ದಾರೆ. ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಹಲವು ಸಂಘಟನೆಗಳೆಲ್ಲ ಒಪ್ಪಿಗೆ ಸೂಚಿಸುವೆ, ತಮ್ಮ ಹಬ್ಬಗಳಲ್ಲಿ ಗೋಹತ್ಯೆ ಮಾಡಲ್ಲ ಅಂತ ಅವರೆಲ್ಲ ಹೇಳಿದ್ದಾರೆ. ಆದರೆ ಹಿಂದೂಗಳು ಗೋಹತ್ಯೆ ನಿಷೇಧದ ವಿರುದ್ಧ ಎಲ್ಲ ಬೀದಿಗಿಳಿದಿದ್ದಾರೆ. ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯ ವಿರುದ್ಧ ಪ್ರತಿಭಟನೆ ಮಾಡುವ ಪ್ರಯತ್ನವನ್ನು ಅವರೆಲ್ಲ ಮಾಡ್ತಿದ್ದಾರೆ. ಏನಿದೆ ಹಾಗಾದ್ರೆ, ಅವರು ಹೇಳ್ತಾ ಇರುವಂತಹ ಪ್ರಕಾರ 1950ರಲ್ಲೇ ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ಕಾನೂನು ಇತ್ತು. 1950ರಲ್ಲೇ ಕಾನೂನು ಇತ್ತು. ಆ ಕಾನೂನನ್ನು ನಾವಿದೀಗ ಗಟ್ಟಿ ಮಾಡ್ತಾ ಇದ್ದೀವಿ, ಅದನ್ನು ಬಲಪಡಿಸ್ತಾ ಇದ್ದೀವಿ. ಏನು ಬಲಪಡಿಸೋದು? ಇಷ್ಟು ದಿನಗಳ ಕಾಲ ಕಾಟಾಚಾರಕ್ಕೆ ಕಾನೂನಿತ್ತು, ಆದರೆ ಅದನ್ನು ನಾವಿದೀಗ ಮುನ್ನೆಲೆಗೆ ತೆಗೆದುಕೊಂಡು ಬಂದು ಯಾವುದೇ ಗೋಗಳನ್ನು ಹತ್ಯೆ ಮಾಡಬೇಕು ಅಂತ ಹೇಳಿದ್ರೆ ಅಥವಾ ಅದನ್ನು ವಧೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನು ರೂಪಿಸೋದಕ್ಕೆ ಹೋಗ್ತಾ ಇದ್ದಾರೆ. ನೀವು ನೋಡಿ ಗಮನಿಸಬೇಕಾದ ಸಂಗತಿಯು ಉತ್ತರ ಪ್ರದೇಶದಲ್ಲಿದೆ ಬಿಜೆಪಿ ಅಧಿಕಾರ, ಗುಜರಾತ್ ಬಿಜೆಪಿ ಸರ್ಕಾರ ಅಲ್ಲಿದನ್ನು ತೆಗೆದುಕೊಂಡು ಬಂದಿದ್ದಾರೆ. ಮಧ್ಯಪ್ರದೇಶ, ಛತ್ತೀಸ್ಗಢ, ಹರಿಯಾಣ, ಉತ್ತರಾಖಂಡ್, ಹಿಮಾಚಲ್ ಪ್ರದೇಶ್, ಅಸ್ಸಾಂ. ಕರ್ನಾಟಕದಲ್ಲಿ 2021ರಲ್ಲಿ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇದ್ದಾಗಲೂ ಕೂಡ ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಜಾರಿ ಮಾಡಿತ್ತು. ಅದನ್ನು ನಾವು ವಾಪಸ್ ತೆಗೆದುಕೊಳ್ತೀವಿ ಅಂತ ಕಾಂಗ್ರೆಸ್ನವರು ಈ ಪೂರ್ವದಲ್ಲಿ ಹೇಳಿದ್ರಂತೆ, ಭರವಸೆ ಕೊಟ್ಟಿದ್ರಂತೆ. ಇದುವರೆಗೂ ಕೂಡ ಅದರ ಬಗ್ಗೆ ಮಾತನಾಡಿಲ್ಲ, ಅದನ್ನು ತೆಗೆದುಕೊಳ್ಳೋದ್ರ ಬಗ್ಗೆ. ಅಂದರೆ ನೀವು ಒಂದು ಗೋವನ್ನ ಅಥವಾ ಎಮ್ಮೆ, ಕೋಣ, ಯಾವುದೇ ಪ್ರಾಣಿಯನ್ನು ವಧೆ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಂತಿಷ್ಟು ನಿಯಮಗಳನ್ನು ರೂಪಿಸುವ ಪ್ರಯತ್ನಗಳನ್ನು ಮಾಡಿದರು. ಯಾರ್ಯಾರು? ಇದೇ ಬಿಜೆಪಿಯ ಅನೇಕ ನಾಯಕರುಗಳು ಅಥವಾ ಬಿಜೆಪಿಯ ಸರ್ಕಾರಗಳು ಮಾಡ್ತು. ಅದೇ ಮಾದರಿಯಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಹೆಂಗಾಗ್ತಿತ್ತು ಅಂತ ಹೇಳಿದ್ರೆ ಇದಕ್ಕೆ ಕೆಲವೊಂದಿಷ್ಟು ಕಾರಣ ಇದೆ. ಅಲ್ಲಿ ಸಾರ್ವಜನಿಕವಾಗಿಯೇ ಗೋಗಳ ಹತ್ಯೆ ಆಗ್ತಾ ಇತ್ತು. ಜನರ ಕಣ್ಣಿಗೆ ರಾರಾಜಿಸುವಂತೆ ಗೋಗಳನ್ನು ಹತ್ಯೆ ಮಾಡ್ತಾ ಇದ್ರು. ಆದರೆ ಇವತ್ತ್ಯಾಕೆ ಸುದ್ದಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ವಿಚಾರ, ಇನ್ನು ಕೆಲವು ದಿನಗಳ ಕಳೆದ್ರೆ ಬಕ್ರೀದ್ ಹಬ್ಬ ಬರ್ತಾ ಇದೆ. ಬಕ್ರೀದ್ ಹಬ್ಬ ಇನ್ನೇನು ಕೆಲವೇ ದಿನಗಳು ಇರುವಾಗ ಈ ಸಮಯದಲ್ಲಿ ಇಂಥದ್ದೊಂದು ನಿರ್ಣಯವನ್ನು ತೆಗೆದುಕೊಂಡಿದ್ದರ ಬಗ್ಗೆ ಚಕಾರಗಳು ಕೆಲವೊಂದಿಷ್ಟು ಪ್ರಶ್ನೆ ಇದೆ. ಇದರ ಭಾಗವಾಗಿ ಹೈಕೋರ್ಟ್ಗೆ ಹೋಗಲಾಗಿತ್ತು. ಹೈಕೋರ್ಟ್ ಅರ್ಜಿಯನ್ನು ವಜಾ ಮಾಡಲಾಯಿತು. ಇದೀಗ ಸರ್ಕಾರಕ್ಕೆ ಅವರ ನಿರ್ಧಾರ ಸರಿಯಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಕೋಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಈಗ ಇದೇ ಕೆಲವೊಂದಿಷ್ಟು ಹಿಂದೂಗಳು ವ್ಯಾಪಾರದ ಕಾರಣಕ್ಕಾಗಿ ಸುವೇಂದು ಅಧಿಕಾರಿ ಅಥವಾ ಬಿಜೆಪಿ ಸರ್ಕಾರದ ಈ ಕ್ರಮವನ್ನು ವಿರೋಧಿಸುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಕಾನೂನು ಏನು ಹೇಳುತ್ತೆ? ಯಾವುದೇ ಎತ್ತು, ಹಸು ಅಥವಾ ಎಮ್ಮೆಯನ್ನು ವಧೆ ಮಾಡಬಾರದು ಅಂತ ಹೇಳ್ತಾ ಇರೋದು. ಅದರಲ್ಲಿ ಅವರು ಮೆನ್ಷನ್ ಮಾಡಿದ್ದಾರೆ 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಜಾನುವಾರುಗಳ ವಧೆಯನ್ನು ನಿಷೇಧ ಮಾಡಿದ್ದಾರೆ. ವಧೆ ಮಾಡಬೇಕಾದ್ರೆ ಅದು ವಧೆಗೆ ಸೂಕ್ತ ಆಗಿದೆ, ಅಂದರೆ ಹತ್ಯೆ ಮಾಡೋದಕ್ಕೆ ಸೂಕ್ತ ಆಗಿದೆ ಅಂತ ಪಶು ವೈದ್ಯರು ಮತ್ತು ಅಲ್ಲಿಯ ಸ್ಥಳೀಯ ಜನಪ್ರತಿನಿಧಿಗಳು ಒಂದು ಪ್ರಮಾಣ ಪತ್ರವನ್ನು ಕೊಡಬೇಕು. ಹಬ್ಬದ ಸಂದರ್ಭದಲ್ಲಿ ನಿಯಮ ಸಡಿಲಿಕೆಗೆ ಸಲ್ಲಿಸಿದ್ದಂಥ ಅರ್ಜಿ ವಜಾ ಆಗಿದೆ. ಆ ಅರ್ಜಿ ವಜಾ ಆಗಿದೆ. ನೀವು ನೋಡಿ 1982ರಲ್ಲಿ ವೆಸ್ಟ್ ಬೆಂಗಾಳ ಸರ್ಕಾರ ಏನು ಮಾಡಿತ್ತು, ಈ ಆರೋಗ್ಯಕರವಾದಂಥ ಹಸುಗಳನ್ನು ಹತ್ಯೆ ಮಾಡೋದಕ್ಕಾಗಿ, ಅವುಗಳನ್ನು ವಧೆ ಮಾಡೋದಕ್ಕಾಗಿ 1982ರಲ್ಲಿ ವೆಸ್ಟ್ ಬೆಂಗಾಳ ಸರ್ಕಾರ ಅವಕಾಶವನ್ನು ಕೊಡ್ತು. ಅದಕ್ಕೊಂದವರು ಸಂವಿಧಾನದ ಒಂದು ವಿಧಿಯನ್ನು ಸೇರ್ಪಡೆ ಮಾಡುವ ಮುಖಾಂತರ ಧಾರ್ಮಿಕ ವಿನಾಯಿತಿ ಅಂತ ಕೊಟ್ಟರು. ಅದಕ್ಕೆ ಧಾರ್ಮಿಕ ವಿನಾಯಿತಿಯ ಕಾರಣಕ್ಕಾಗಿ ನಾವು ವಿನಾಯಿತಿಯನ್ನು ಕೊಡ್ತಾ ಇದ್ದೀವಿ ಅಂತ. ಈ ಪ್ರಕರಣ ಏನಾಯಿತು ಅಂತ ಹೇಳಿದ್ರೆ ಕೋಲ್ಕತ್ತಾ ಹೈಕೋರ್ಟ್ಗೆ ಹೋಯಿತು. ಈ ಕೋಲ್ಕತ್ತಾ ಹೈಕೋರ್ಟ್ ಏನು ಮಾಡಿಬಿಡ್ತು, ಇದು ಕಾನೂನು ಬಾಹಿರ, ಯಾವುದೇ ಕಾರಣಕ್ಕೂ ಇದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ ಹೇಳಲಾಯಿತು. ಈ ಪ್ರಕರಣ ಸುಪ್ರೀಂ ಕೋರ್ಟಿಗೆ ಹೋಯಿತು. ಅಶುತೋಷ್ ಲಾಹರಿ ವರ್ಸಸ್ ಸುಪ್ರೀಂ ಕೋರ್ಟ್ನ ಪ್ರಕರಣ ಇದು. ಅಲ್ಲಿಯೂ ಕೂಡ ಅವರು ಸುಪ್ರೀಂ ಕೋರ್ಟ್ನವರು ಯಾವ ಹೈಕೋರ್ಟ್ ತೀರ್ಪು ಕೊಟ್ಟಿತ್ತಲ್ಲ ಅದನ್ನೇ ತೀರ್ಪನ್ನು ಎತ್ತಿ ಹಿಡಿದ್ರು. ಧಾರ್ಮಿಕ ವಿನಾಯಿತಿಯ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಒಂದು ಪ್ರಾಣಿಯನ್ನು ಹತ್ಯೆ ಮಾಡೋದಕ್ಕೆ ಅವಕಾಶವನ್ನು ಕೊಡೋದಿಲ್ಲ ಅಂತ. ಇದೇ ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದಂಥ ಬೆಳವಣಿಗೆ.
ಈಗ ಇವರೇನು ಹೇಳ್ತಿದ್ದಾರೆ, ಜಾನುವಾರು ಹತ್ಯೆಗಳ ನಿಯಂತ್ರಣ ಮಾಡ್ತೀವಿ, ಹಾಲಿನ ಉತ್ಪಾದನೆ ಹೆಚ್ಚಳ ಮಾಡಬೇಕು, ಕೃಷಿಗೆ ಅಗತ್ಯವಾದಂಥ ಪ್ರಾಣಿಗಳ ಹತ್ಯೆಯನ್ನು ತಡಿಬೇಕು ಅಂತ 14 ವರ್ಷ ತುಂಬಿರಬೇಕು ಅಂತ, ಕರ್ನಾಟಕದಲ್ಲಿ 13 ವರ್ಷ ಇರಬೇಕು ಅಂತ ಹೇಳ್ತಿದೆ. ಮತ್ತೊಂದು ಅವರು ಕಾನೂನಲ್ಲಿ ಹೇಳ್ತಾ ಇದ್ದಾರೆ, ಅದು ಸಂತಾನೋತ್ಪತ್ತಿಗೆ ಯೋಗ್ಯವಲ್ಲದ ಪ್ರಾಣಿಯಾಗಿರಬೇಕು, ಅಂದರೆ ಅದರಿಂದ ಯಾವುದೇ ಸಂತಾನೋತ್ಪತ್ತಿ ಆಗದೇ ಇರುವಂತಹ ಸಾಧ್ಯತೆ, ಶಾಶ್ವತ ಅಂಗವೈಕಲ್ಯ ಅದಕ್ಕಿರಬೇಕು, ಅಂದರೆ ಅದು ಏನೋ ಅಪಘಾತದ ಕಾರಣಕ್ಕಾಗಿನೋ ಅಥವಾ ಅನಾರೋಗ್ಯದ ಕಾರಣಕ್ಕಾಗಿನೋ ಏನೋ ಅಂಗವೈಕಲ್ಯವನ್ನು ಅನುಭವಿಸ್ತಾ ಇದೆ, ಶಾಶ್ವತವಾಗಿ ಅದು ಮರು ಜೀವವನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅದನ್ನು ಹತ್ಯೆ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಿದ್ದಾರೆ. ಮತ್ತೊಂದು ಕಡೆ ಅವರು ಹೇಳ್ತಾ ಇರುವಂಥ ಮತ್ತೊಂದು ಪ್ರಮುಖವಾದಂಥ ಬೆಳವಣಿಗೆ ಅಂತ ಹೇಳಿದ್ರೆ, ಸ್ಥಳೀಯ ಅಧಿಕಾರಿಗಳ ಅವಕಾಶ ಬೇಕು, ಅವರು ಪ್ರಮಾಣ ಪತ್ರವನ್ನು ಕೊಡಬೇಕು. ಒಂದು ವೇಳೆ ಅವರು ಪ್ರಮಾಣ ಪತ್ರವನ್ನು ಕೊಡದೆ ಹೋದರೆ 14 ದಿನಗಳ ಒಳಗಾಗಿ ನೀವು ಸರ್ಕಾರಕ್ಕೆ ಮೇಲ್ಮನವಿಯನ್ನು ಸಲ್ಲಿಸಬಹುದು ಅಂತೆಲ್ಲ ಕಾನೂನಲ್ಲಿ ಮಾಡಲಾಗಿದೆ. ಇದು 1950ರಲ್ಲಿ ಇತ್ತು. ಪಶ್ಚಿಮ ಬಂಗಾಳ ಪಶು ವಧೆ ನಿಯಂತ್ರಣ ಕಾಯ್ದೆ ಅದನ್ನು ಒನ್ಸ್ ಅಗೇನ್ ತರೋ ಪ್ರಯತ್ನ ಮಾಡಿದೆ. ಹಿಂದೂಗಳ ವಿರೋಧ ಯಾಕೆ ಹಿಂದೂಗಳ ವಿರೋಧ? ಗ್ರಾಮೀಣ ಭಾಗದ ಜನರ ಆರ್ಥಿಕತೆ ಮೇಲೆ ಇದು ಪೆಟ್ಟು ಬೀಳುತ್ತೆ, ಹೈನುಗಾರರು ಮತ್ತು ವ್ಯಾಪಾರಿಗಳಿಗೆಲ್ಲ ಹೊಡೆತ ಬೀಳುತ್ತೆ ಅಂತ ಹೇಳ್ತಿರೋದು. ಗ್ರಾಮೀಣ ಭಾಗದ ಜನರ ಆರ್ಥಿಕತೆ ಮೇಲೆ ಪರಿಣಾಮ, ವಯಸ್ಸಾದ ಜಾನುಗಳನ್ನು ಅದನ್ನು ಸಾಕೋದು ಹೊರೆಯಾಗುತ್ತೆ ಅಂತ ಜಾನುವಾರು ಮಾರುಕಟ್ಟೆಗಳಿಗೆ ಸಂಪೂರ್ಣವಾಗಿ ಕೆಳಗುಂದಿದೆ. ಜಾನುವಾರನ್ನು ಮಾರಿ ಆದಾಯದ ನಿರೀಕ್ಷೆಯಲ್ಲಿದ್ದರು. ಒಂದು 3 ಪ್ರಮುಖವಾದಂತಹ ಕಾರಣಗಳಿದೆ. ಗ್ರಾಮೀಣ ಆರ್ಥಿಕತೆ ಕುಂದಿ ಹೋಗ್ಬಿಡ್ಬೋದು, ಕಡಿಮೆ ಆಗ್ಬೋದು ಅಂತ ಹೇಳ್ತಾ ಇರೋದು. ನೀವು ಬಕ್ರೀದ್ ಬಂತು ಅಂತ ಹೇಳಿದರೆ ಪಶ್ಚಿಮ ಬಂಗಾಳದಲ್ಲಿ ಏನು ಮಾಡ್ತಾ ಇದ್ರು ಅಂತ ಹೇಳಿದ್ರೆ 5-6 ಲಕ್ಷ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಕಳೆದ ಕೆಲವು ದಿನಗಳ ಹಿಂದೆ ಈ ಜಾನುವಾರುಗಳನ್ನು ಪರ್ಚೇಸ್ ಮಾಡಿ ಅವುಗಳನ್ನು ಸಾಕೋ ಪ್ರಯತ್ನವನ್ನು ಮಾಡ್ತಾ ಇದ್ರು. ಅವುಗಳನ್ನು ಸಾಕಿ ಅದರಿಂದ ಬಕ್ರೀದ್ ಹಬ್ಬದಲ್ಲಿ ಅದನ್ನು ಮಾರಾಟ ಮಾಡೋದ್ರಿಂದ ನಮಗೆ ಲಾಭ ಸಿಗಬಹುದು ಅಂತ ಅವರೆಲ್ಲ ಲೆಕ್ಕಾಚಾರ ಇತ್ತು. ಆದರೆ ಇದೀಗ ಏನಾಯಿತು ಪರಿಸ್ಥಿತಿ, ಈ ಕಾನೂನು ತೆಗೆದುಕೊಂಡು ಬಂದಿದ್ದರ ಪರಿಣಾಮವಾಗಿ ಹೀಗೆ ಸಾಲವನ್ನು ಮಾಡಿ ಇನ್ವೆಸ್ಟ್ಮೆಂಟ್ ಮಾಡಿ ಇದುಗಳನ್ನು ತೆಗೆದುಕೊಂಡು ಬಂದಿರ್ತಾರಲ್ಲ, ಅವುಗಳನ್ನು ಏನು ಮಾಡೋದು? ಗ್ರಾಮೀಣ ಆರ್ಥಿಕತೆಗೆ, ಅಂದರೆ ಅಲ್ಲಿಯ ರೈತರು ಅತಿ ಹೆಚ್ಚು ಹಿಂದೂಗಳಾಗಿರೋ ಕಾರಣಕ್ಕಾಗಿ ಅದು ಹೊಡೆತ ಬೀಳುತ್ತೆ ಅಂತ ಒಂದು ಲೆಕ್ಕಾಚಾರ ಇದೆ. ಎರಡನೇದ್ದು, ವಯಸ್ಸಾದಂತಹ ಜಾನುವಾರುಗಳ ನಿರ್ವಹಣೆ ಹೆಂಗೆ? ಈಗ 14 ವರ್ಷ ಅಂತ ಹೇಳ್ತಿದ್ದಾರೆ, ಅಲ್ಲಿ ಏನೋ ಅನಾರೋಗ್ಯಕರ ಸಮಸ್ಯೆ ಆಗಿರುತ್ತೆ, ಬೇರೆ ಏನೋ ಸಮಸ್ಯೆಗಳಾಗಿರುತ್ತೆ. 14 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಈ ಆರೋಗ್ಯಕರ ಜಾನುವಾರುಗಳನ್ನು ಮಾರಾಟ ಮಾಡುವಂತಿಲ್ಲ, ಹತ್ಯೆ ಮಾಡುವಂತಿಲ್ಲ ಎನ್ನುವ ಕಾರಣಕ್ಕಾಗಿ ಅವುಗಳ ಮೇವು, ಅವುಗಳ ನಿರ್ವಹಣೆ, ಅವುಗಳಿಗಾಗಿ ಏನು ಮಾಡಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ನೀವು ನೋಡಿ, 2 ವಿಭಿನ್ನ ಸ್ಟೆಪ್ಸ್ ಇದೆ ಇಲ್ಲಿ. ನಾವು ಗೋಮಾತೆ ಅಂತ ಕರಿತೀವಿ, 33 ಕೋಟಿ ದೇವತೆಗಳು ಗೋನಲ್ಲಿ ನೆಲೆಸಿದ್ದಾರೆ ಅಂತ ಹಿಂದೂಗಳು ಅದನ್ನು ಪೂಜೆ ಮಾಡ್ತಾರೆ. ಆದರೆ ಇಲ್ಲಿ ವ್ಯಾಪಾರದ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಇದರ ವಿರುದ್ಧ ಟೀಕೆ ಟಿಪ್ಪಣಿಗಳಾಗ್ತಾ ಇದೆ. ಈಗ ಕರ್ನಾಟಕದಲ್ಲಿ ಏನಾಗಿತ್ತು 2021ರಲ್ಲಿ, ಅನೇಕ ಮುಸಲ್ಮಾನ್ ಸಮುದಾಯದವರು ಇದನ್ನು ವಿರೋಧ ಮಾಡಿದ್ರು. ನಾವು ಆಹಾರದ ಪದ್ಧತಿ ಇತ್ಯಾದಿ ವಿಚಾರಗಳೆಲ್ಲ ಪ್ರಗತಿಪರ ಚಿಂತಕರು ಇವರೆಲ್ಲ ಅದರ ಬಗ್ಗೆ ಆಕ್ಷೇಪಗಳನ್ನು ಹೊರಹಾಕೋ ಪ್ರಯತ್ನ ಮಾಡಿದರು. ಪಶ್ಚಿಮ ಬಂಗಾಳದಲ್ಲಿ ವ್ಯಾಪಾರದ ಕಾರಣಕ್ಕಾಗಿ ಹಿಂದೂಗಳೇ ಅದನ್ನು ಮುನ್ನೆಲೆಗೆ ತರೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಸರ್ಕಾರದವರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ, ಮೇವು ಭತ್ಯೆ ಕೊಡ್ತೀವಿ, ಸರ್ಕಾರಿ ಗೋಶಾಲೆಗಳನ್ನೆಲ್ಲ ಶುರು ಮಾಡ್ತೀವಿ, ಇವೆಲ್ಲವನ್ನ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದೆ. ಹೀಗಾಗಿ ಈ ವಿಚಾರ ಎಲ್ಲಿಗೆ ಬಂದು ನಿಲ್ಲುತ್ತೆ ನೋಡೋಣ. ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ ಅಂತ ಹೇಳಿದರೆ, ಒಂದು ಮಾರುಕಟ್ಟೆ ಫೋಲೆಹರ್ತ್ ಗೋರ್ಹಾತ್ ಇದು ಸಂಪೂರ್ಣವಾಗಿ ಬಂದಾಗಿದೆ. ಒಂದು ದೊಡ್ಡ ಮಾರುಕಟ್ಟೆ ಇದು, ಜಾನುವಾರು ಮಾರುಕಟ್ಟೆ. ದಕ್ಷಿಣ ಪರಗಣ 24 ಜಿಲ್ಲೆಯಲ್ಲಿ ಬರುವಂತಹ ಒಂದು ಮಾರುಕಟ್ಟೆ ಇದು, ಫೋಲೆಹರ್ತ್ ಗೋರುಹಾತ್ ಅಂತ. ಈ ಮಾರುಕಟ್ಟೆ ಬಂದಾಗಿದೆ. ಪ್ರತಿದಿನ 2,000 ಹಸುಗಳೇನೋ ಇಲ್ಲಿ ಮಾರಾಟ ಆಗ್ತಾ ಇತ್ತು, ಇದೀಗ ಅದು ಬಂದಾಗ್ಬಿಟ್ಟಿದೆ. ಹೊಸ ಕಾನೂನಿನಿಂದ ಹಬ್ಬದ ಈ ಸಮಯದಲ್ಲಿ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರೋದು. ಪರ್ ಡೇ 2,000ಕ್ಕೂ ಅಧಿಕ ಹೆಚ್ಚು ಹಸು ಜಾನುವಾರುಗಳು ಈ ಪ್ರದೇಶದಲ್ಲಿ ಮಾರಾಟ ಆಗ್ತಾ ಇತ್ತು. ಇದೀಗ ಕೇವಲ 20ರಿಂದ 30 ಹಸುಗಳು ಮಾತ್ರ ಮಾರಾಟ ಆಗ್ತಾ ಇದೆ, ಕಾಣಿಸ್ತಾ ಇದೆ ಅಂತೆಲ್ಲ ಸುದ್ದಿಗಳು ಬರ್ತಾ ಇದೆ. ಇದರ ಪ್ರಮುಖವಾಗಿ ಬೆಳವಣಿಗೆ ಆಗಿದ್ದೇನು ಅಂತ ಹೇಳಿದ್ರೆ, 280 kg 300 ರೂಪಾಯಿಗೆ ಸಿಗ್ತಾ ಇದ್ದಂಥ ಮಾಂಸ 600-700 ರೂಪಾಯಿಗೆಲ್ಲ ಹೋಗ್ಬಿಟ್ಟಿದೆ ಈ ಪ್ರದೇಶದಲ್ಲಿ ಅಂತೆಲ್ಲ ಹೇಳ್ತಿದ್ದಾರೆ. ಮತ್ತೊಂದು ಏನು ಅಂತ ಹೇಳಿದ್ರೆ, ಪಶ್ಚಿಮ ಬಂಗಾಳ ಎನ್ನುವಂಥ ಒಂದು ರಾಜ್ಯ ಇದೆಯಲ್ಲ, ಈ ರಾಜ್ಯ ಇಡೀ ಭಾರತದಲ್ಲಿ ಅತಿ ಹೆಚ್ಚು ಜಾನುವಾರುಗಳನ್ನು ಹೊಂದಿರುವಂಥ ರಾಜ್ಯ ಇದು. ಆ ಅತಿ ಹೆಚ್ಚು ಜಾನುವಾರುಗಳು ಎಷ್ಟಿತ್ತು? 1,65,00,000 ಜಾನುವಾರುಗಳು ಎಲ್ಲಿದೆ? ಇದೇ ಪಶ್ಚಿಮ ಬಂಗಾಳದಲ್ಲಿದೆ. ಹೀಗಾಗಿ ಅಲ್ಲಿಯ ಗ್ರಾಮೀಣ ಆರ್ಥಿಕತೆ, ಅಲ್ಲಿಯ ಒಟ್ಟಾರೆ ಮಾಂಸದ ವ್ಯಾಪಾರ, ಈ ಎಲ್ಲ ಕಾರಣಕ್ಕಾಗಿ ನಮಗೆ ಧಕ್ಕೆ ಆಗ್ತಾ ಇದೆ, ಹೊಡೆತ ಬಿಡ್ತಾ ಇದೆ ಅಂತ ಕೆಲವೊಂದಿಷ್ಟು ಜನ ಹೇಳ್ತಾ ಇರೋದು. ಇನ್ನೊಂದು ಸಾಂಸ್ಕೃತಿಕವಾಗಿ ನೀವು ಕೆಲವೊಂದಿಷ್ಟು ಬಾರಿ ಆಲೋಚನೆ ಮಾಡಿ, ಕೆಲವೊಂದಿಷ್ಟು ಜನ ಪಶ್ಚಿಮ ಬಂಗಾಳದಲ್ಲಿ ಇದನ್ನು ಸೇವನೆ ಮಾಡ್ತಾರೆ ಅಂತ. ಹಿಂದೂಗಳಾಗಿದ್ದರೂ ಕೂಡ ಬುಡಕಟ್ಟು ಸಮುದಾಯದವರು ಅಥವಾ ಬೇರೆದವರು ಸೇವನೆ ಮಾಡ್ತಾರೆ. ಹೀಗಾಗಿ ತಮ್ಮ ಸಾಂಸ್ಕೃತಿಕ ಆಹಾರ ಪದ್ಧತಿಯ ವಿರುದ್ಧ ಇವರೆಲ್ಲ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ಬಟ್ ಬಿಜೆಪಿಯವರು ಏನು ಹೇಳ್ತಿದ್ದಾರೆ, ನಾವು ಆಹಾರದ ವಿಚಾರಕ್ಕೆ ಕೈ ಹಾಕ್ತಾ ಇರಲಿಲ್ಲ, ಸಾರ್ವಜನಿಕವಾಗಿ ಇಂತಹ ವಧೆಗಳನ್ನು ಮಾಡೋದು ತಪ್ಪು ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು, ಹೀಗಾಗಿ ಕಾನೂನನ್ನ ತರೋ ಪ್ರಯತ್ನವನ್ನು ಮಾಡಿದ್ದೀವಿ ಅಂತ ಅವರೆಲ್ಲ ಅದಕ್ಕೆ ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಮತ್ತೊಂದು ಬೆಳವಣಿಗೆ, ಸುವೇಂದು ಅಧಿಕಾರಿಯ ವಿರುದ್ಧ ಆಕ್ರೋಶ ಆಗಿದೆ.
ಯಾವ ಕಾರಣಕ್ಕಾಗಿ ಆಕ್ರೋಶ? ಮಾರುಕಟ್ಟೆಗಳಲ್ಲಿ ನೂರಾರು ದನಗಳು ಮಾರಾಟವಾಗದೆ ಹಾಗೆ ಉಳಿದುಬಿಟ್ಟಿವೆ. ಇದರಿಂದಾಗಿ ಕುಟುಂಬಗಳು ಸಾಲ ಮತ್ತು ಮೇವಿನ ವೆಚ್ಚದಿಂದ ಬಳಲ್ತಾ ಇವೆ. ವ್ಯಾಪಾರ ಮಾಡೋದನ್ನು ಬಿಜೆಪಿ ತಡಿತಾ ಇದೆ. ನಮಗೆ ವಿಷ ಕೊಡಿ, ವ್ಯಾಪಾರ ಇಲ್ಲದೆ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದೇವೆ, ಹೀಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿ ಹಿಂಗೆ ಮುಂದುವರೆದ್ರೆ ಕುಟುಂಬಗಳು ಆರ್ಥಿಕ ಸಂಕಷ್ಟಕ್ಕೆಲ್ಲ ಸಿಲುಕಿಬಿಡ್ತಾರೆ. ಹೀಗಾಗಿ ಇದನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಅವರೆಲ್ಲ ಹೇಳ್ತಾ ಇರುವಂಥ ಪ್ರಯತ್ನ. ಬಟ್ ಬಿಜೆಪಿ ಇದಕ್ಕೆ ಸ್ಪಷ್ಟನೆ ಕೊಡೋ ಪ್ರಯತ್ನವನ್ನು ಮಾಡಿದೆ. ಯಾವುದೇ ಕಾರಣಕ್ಕೂ ಆಹಾರ ಪದ್ಧತಿಯ ವಿರುದ್ಧ ನಾವೆಲ್ಲ ಮಾಡ್ತಾ ಇಲ್ಲ, ಅದು ನಮ್ಮ ಅಸ್ತಿತ್ವ. ಈ ರೀತಿಯಾಗಿ ಅವರು ಸಾಂಸ್ಕೃತಿಕ ವಿಭಿನ್ನತೆ ಬಗ್ಗೆ ಮಾತನಾಡುವ ಪ್ರಯತ್ನವನ್ನು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಮಾಡ್ತಾ ಇದೆ. ಬಟ್ ಸುವೇಂದು ಅಧಿಕಾರಿ ವಿರುದ್ಧ ಆಕ್ರೋಶವಂತೂ ಈ ವಿಚಾರದಲ್ಲಿ ಇದೆ. সন্তান অনাথ হবে, কিভাবে চালাবো? আমি তো মেয়ে মানুষ, আমার কি বাইরে যাওয়ার ক্ষমতা আছে? আমি কি ইনকাম করবো? ঋণের বোঝা শুভেন্দু অধিকারীকে নিতে হবে। কুরবানির নিয়ম বন্ধ করেছে, মানছি না, মানবো না। রাজ্য সরকার কুরবানির নিয়ম বন্ধ করেছে, মানছি না, মানবো। ಪಶ್ಚಿಮ ಬಂಗಾಳದ ಬಿಜೆಪಿ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ, ನಾವು ಆಹಾರದ ಬಗ್ಗೆ ಏನು ಚಕಾರ ಇಲ್ಲ, ಕಾನೂನನ್ನು ಉಲ್ಲಂಘಿಸ್ತಾ ಇದ್ರು, ಅಕ್ರಮ ಕಸಾಯಿಖಾನೆಗಳು ಜಾಸ್ತಿ ಆಗ್ತಾ ಇದು, ಅದರ ವಿರುದ್ಧ ಕ್ರಮ ಕೈಗೊಳ್ತಾ ಇದ್ದೀವಿ ಅಂತ. ಇದು ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರುವಂತ ಬೆಳವಣಿಗೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಕಾದ್ ನೋಡೋಣ. ಮೂರನೇ ಸುದ್ದಿ ಡೊನಾಲ್ಡ್ ಟ್ರಂಪ್ ಮತ್ತು ಅವರ ಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತ ಸುದ್ದಿ. ಇತ್ತೀಚೆಗಷ್ಟೇ ಒಂದು ಸುದ್ದಿ ಬಂದಿತ್ತು ಇರಾನ್ನಿಂದ. ಯಾವ ವ್ಯಕ್ತಿ ಅಥವಾ ಸಂಸ್ಥೆ ಡೊನಾಲ್ಡ್ ಟ್ರಂಪ್ ಮತ್ತು ನೆತನ್ಯಾಹು ಹತ್ಯೆ ಮಾಡಿದರೆ ಅವರಿಗೆ ಇನಾಮ್ ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತ. ಅದಕ್ಕಾಗಿ ಇರಾನ್ ಸಂಸತ್ತು ತನ್ನದೇ ಆದಂತಹ ಒಂದು ವಿಧೇಯಕವನ್ನು ಪಾಸ್ ಮಾಡಿಕೊಳ್ಳೋದಕ್ಕೆ, ಕಾನೂನಾತ್ಮಕವಾಗಿ ಅದನ್ನು ತೆಗೆದುಕೊಂಡು ಬರೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇತ್ತು. ಯಾವ ಕಾರಣಕ್ಕೆ? ಅವರ ದೇಶದ ಸರ್ವೋಚ್ಚ ನಾಯಕರ ಹತ್ಯೆ ಮಾಡಿದ್ದರ ಕಾರಣಕ್ಕಾಗಿ ಟ್ರಂಪ್ ಮತ್ತು ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಹತ್ಯೆ ಮಾಡಿದರೆ ಅದರ ಪ್ರತೀಕಾರ ತೀರಿಸಿಕೊಳ್ಳಬಹುದು ಅನ್ನುವಂಥ ವಿಚಾರ. ಇದೀಗ ಒಂದು ಬೆಳವಣಿಗೆ ಆಗಿದೆ ಅಮೆರಿಕಾದಲ್ಲಿ. 2020ರ ಸಮಯದಲ್ಲಿ ಸುಲೈಮಾನಿ ಅನ್ನುವಂಥ ಒಬ್ಬ ಕಮಾಂಡರ್ನನ್ನ ಅಮೆರಿಕ ಹೊಡೆದುರುಳಿಸಿತ್ತು. ಆ ವ್ಯಕ್ತಿಯನ್ನ ಹೊಡೆದುರುಳಿಸಿದ್ದರ ಪರಿಣಾಮವಾಗಿ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ IRGC ಬೆಂಬಲಿತ ಒಬ್ಬ ಉಗ್ರ ಪ್ರಯತ್ನವನ್ನು ಪಟ್ಟಿರೋದು. IRGC ಬೆಂಬಲಿತ ಒಬ್ಬ ಉಗ್ರ ಪ್ರಯತ್ನವನ್ನು ಪಟ್ಟು ಇದೀಗ ಆ ವ್ಯವಸ್ಥೆಯಲ್ಲಿ ಸಿಕ್ಕಾಕೊಂಡಿರುವಂತಹ ವ್ಯಕ್ತಿ. ಏನೇನಾಯಿತು ಬೆಳವಣಿಗೆ, ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಮಗಳ ಹತ್ಯೆಗೆ IRGC ಸಂಚು. ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರ ಪುತ್ರಿ ಇವಾಂಕಾ ಟ್ರಂಪ್ ಕೊಲೆಗೆ ಸಂಚನ್ನು ರೂಪಿಸಿದ್ರು. ಇವಾಂಕಾ ಕೊಲೆಗೆ ಸಂಚು ರೂಪಿಸಲಾಗಿತ್ತು. ಒಂದು ಪ್ಲಾನ್ ಅನ್ನೆಲ್ಲ ಮಾಡ್ಕೊಂಡಿದ್ರಂತೆ. ಕಾಸಿಂ ಸುಲೈಮಾನಿ ಸಾವಿಗೆ ಪ್ರತೀಕಾರವಾಗಿ ಇವಾಂಕಾಗೆ ಇದನ್ನ ದಾಳಿ ಮಾಡೋದಕ್ಕೆ ಈ ವ್ಯಕ್ತಿ ಪ್ರಯತ್ನವನ್ನ ಪಟ್ಟಿದ್ರು. ಏನೇನಾಗಿತ್ತು ಬೆಳವಣಿಗೆ ಅಂತ ಹೇಳಿದರೆ, ಈ ಮೊಹಮ್ಮದ್ ಬಾಕರ್ ಸಾದ್ ದಾವೂದ್ ಅಲ್ ಸಾದಿ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದ. 32 ವರ್ಷದ ಇರಾಕಿ ಕಮಾಂಡರ್ ಈ ವ್ಯಕ್ತಿ ಕತಾಯಿಬ್ ಹೆಜ್ಬುಲ್ಲಾ ಸಂಘಟನೆಯ ಕಮಾಂಡರ್ ಆಗಿ ಈ ವ್ಯಕ್ತಿ ಕೆಲಸವನ್ನು ಮಾಡ್ತಾ ಇದ್ದ. IRGC ಇಂದೆಲ್ಲ ತರಬೇತಿಯನ್ನೆಲ್ಲ ಪಡೆದುಕೊಂಡು ಕಾಸಿಂ ಸುಲೈಮಾನಿ ಮತ್ತು ಈತನನ್ನು ಗುರು ಮತ್ತು ಶಿಷ್ಯರು ಅಂತ ಕರೀತಿದ್ದಂತೆ. ಅತ್ಯಾಪ್ತ ಸಂಬಂಧ ಇತ್ತು ಈ ಇಬ್ಬರ ವ್ಯಕ್ತಿಯ ಜೊತೆಗೆ. ಯಾಕೆ ಅಂತ ಹೇಳಿದರೆ, ಆ ವ್ಯಕ್ತಿಯ ಜೊತೆಗೆ ಈ ವ್ಯಕ್ತಿ ಇದ್ದು ಆತನಿಂದ ತರಬೇತಿಯನ್ನು ಪಡೆದುಕೊಂಡಿದ್ದ. ಯಾವಾಗ ಅಮೆರಿಕ ದಾಳಿ ಮಾಡಿ ಡ್ರೋನ್ನ ದಾಳಿಯ ಸಮಯದಲ್ಲಿ ಸುಲೈಮಾನಿ ವಿಮಾನ ನಿಲ್ದಾಣದಲ್ಲಿ ಮೃತಪಡ್ತಾರೋ ಅವತ್ತೇ ಇವರು ನಿರ್ಧಾರವನ್ನು ಮಾಡಿದ್ರಂತೆ, ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ. ರಹಸ್ಯ ಪಡೆಗಳಲ್ಲಿ ನಿಮ್ಮ ಅರಮನೆಯಲ್ಲಿ ಎಲ್ಲೇ ನೀವು ರಕ್ಷಣೆಯನ್ನು ಪಡೆದುಕೊಂಡಿದ್ರು ಕೂಡ ನಿಮಗೆ ಬದುಕೋದಕ್ಕೆ ಸಾಧ್ಯ ಇಲ್ಲ ಅಂತ ಈ ವ್ಯಕ್ತಿ ಎಲ್ಲ ಬೆದರಿಕೆ ಹಾಕಿದ್ದಂಥ ವ್ಯಕ್ತಿ. ಮತ್ತೊಂದು ಬೆಳವಣಿಗೆ ಏನಾಗಿತ್ತು ಅಂತ ಹೇಳಿದ್ರೆ, ಈ ಸುಲೈಮಾನಿ ಮೃತಪಟ್ಟಂತಹ ಸಮಯದಲ್ಲಿ ಇರಾನ್ ಒಂದು ಕೆಂಪು ಧ್ವಜವನ್ನು ಹಾರಾಟ ಮಾಡಿತ್ತು. ಏನು ಕೆಂಪು ಧ್ವಜ? ಸುಲೈಮಾನಿ ಹತ್ಯೆಗೆ ನಾವು ಪ್ರತೀಕಾರವನ್ನು ತೀರಿಸಿಕೊಳ್ತೀವಿ ಅಂತ. ಆ ಧ್ವಜದ ಪ್ರತೀಕ ಅದು. ಆ ಧ್ವಜದ ಪ್ರತೀಕ ಮತ್ತು ಈ ವ್ಯಕ್ತಿಯ ಪ್ರತೀಕಾರದ ಭಾಗವಾಗಿ ಇವಾಂಕಾ ಹತ್ಯೆಗೆ ಈ ವ್ಯಕ್ತಿ ಪ್ರಯತ್ನವನ್ನ ಮಾಡಿದ್ದ ಅಂತ ಇದೀಗ ಆ ವ್ಯಕ್ತಿ ಸಿಕ್ಕಾಕೊಂಡು ಬಿದ್ದಿರೋದು. ಇರಾನ್ ಸೇನಾ ಮುಖ್ಯಸ್ಥ ಸಾವಿನ ಪ್ರತೀಕಾರ ಇದು. ಇರಾನ್ ಸೇನಾ ಮುಖ್ಯಸ್ಥನ ಸಾವಿನ ಪ್ರತೀಕಾರ ಏನಿದು? 6 ವರ್ಷಗಳ ಹಿಂದೆ ಬಾಗ್ದಾದ್ನಲ್ಲಿ ಒಂದು ದಾಳಿ ನಡೆದಿತ್ತು. ಆ ಬಾಗ್ದಾದ್ನ ದಾಳಿಯ ಪ್ರತೀಕಾರದ ದಾಳಿಯಾಗಿ ಇಂಥದ್ದೊಂದು ದಾಳಿ ಮಾಡೋದಕ್ಕೆ ಸಂಚನ್ನು ರೂಪಿಸಿರೋದು. ಅಮೆರಿಕ ಡ್ರೋನ್ ದಾಳಿಯಲ್ಲಿ ಈ ವ್ಯಕ್ತಿ ಮೃತಪಟ್ಟಿದ್ರು, ಕಾಸಿಂ ಸುಲೈಮಾನಿ. ಅದಾದ ನಂತರ ಸುಲೈಮಾನಿ ಸಾವಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಟ್ರಂಪ್ ಅವರ ಮನೆಯನ್ನು ಸುಡಬೇಕು ಅಂತೆಲ್ಲ ಈ ವ್ಯಕ್ತಿಗಳೆಲ್ಲ ಮಾತನಾಡಿದ್ರು. ಏನಾಗಿತ್ತು ಬೆಳವಣಿಗೆ ಅಂತ ಹೇಳಿದರೆ, 2020 ಜನವರಿ 3ನೇ ತಾರೀಕಿಗೆ ಬಾಗ್ದಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಂದು ದಾಳಿ ಆಗುತ್ತೆ.
ಈ ವ್ಯಕ್ತಿ ಈ ಕಾಸಿಂ ಸುಲೈಮಾನಿ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಸಿರಿಯಾ ಮತ್ತು ಲೆಬನಾನ್ ಪ್ರವಾಸವನ್ನು ಮುಗಿಸ್ಕೊಂಡು ಹೊರಗಡೆ ಬರ್ತಿರ್ತಾರೆ. ತಮ್ಮ ಬೆಂಬಲಿಗರು, ಅಂಗರಕ್ಷಕರು ಎಲ್ಲ ಇರ್ತಾರೆ. ವಿಮಾನ ಇಳಿದು ಹೊರಗಡೆ ಬಂದು ಕಾರನ್ನು ಹತ್ತಿ ಹೋಗಬೇಕು. ಆ ಸಮಯದಲ್ಲಿ ಒಂದು ಡ್ರೋನ್ ದಾಳಿ ಆಗುತ್ತೆ. ಆ ಡ್ರೋನ್ ದಾಳಿಯಲ್ಲಿ ಈ ವ್ಯಕ್ತಿ ಸಾವನ್ನಪ್ತಾರೆ. ಈ ವ್ಯಕ್ತಿ ಸಾವನ್ನಪ್ಪಿದ ನಂತರ ಈಗ ಏನು ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಒಬ್ಬ ವ್ಯಕ್ತಿ ಪ್ರಯತ್ನ ಪಟ್ಟಿದ್ನಲ್ಲ, ಈ ವ್ಯಕ್ತಿ ಒಂದು ಅಂದಾಜಿರುತ್ತೆ ಮತ್ತು ಇರಾನ್ನ ಆರೋಪ ಕೂಡ ಇರುತ್ತೆ. ಏನು ಅಂತ ಹೇಳಿದ್ರೆ, ಡೊನಾಲ್ಡ್ ಟ್ರಂಪ್ ಆದೇಶವನ್ನು ಕೊಟ್ಟಿದ್ರು. ಏನು ಆದೇಶ ಕೊಟ್ಟಿದ್ರು? ಸುಲೈಮಾನಿ ಹತ್ಯೆ ಆಗಬೇಕು. ಯಾವ ಕಾರಣಕ್ಕಾಗಿ ಆ ಹತ್ಯೆ ಆಗಬೇಕು ಅಂತ ಅವ್ರು ಹೇಳ್ತಾರೆ ಅಂತ ಹೇಳಿದರೆ, ನಿರಂತರವಾಗಿ ಅಮೆರಿಕಾದ ವಿರುದ್ಧ ಸೇಡನ್ನು ತೀರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ. ಈ ಸುಲೈಮಾನಿ ಅನ್ನೋದನ್ನ ಕೇವಲ ಮಿಲಿಟರಿ ಅಧಿಕಾರಿ ಅಂತ ನೋಡ್ತಾ ಇರಲಿಲ್ಲ ಬೇರೆ ಬೇರೆ ಸಂಘಟನೆಯವರು. ಇವನನ್ನು ದೇವಮಾನವ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸುವ ಪ್ರಯತ್ನಗಳಾಗಿತ್ತು. ಹೌತಿ, ಹಿಜ್ಬುಲ್ಲಾ, ಹಮಾಸು ಇವುಗಳೆಲ್ಲರಿಗೂ ಕೂಡ ಸಪೋರ್ಟ್ ಮಾಡೋ ಪ್ರಯತ್ನವನ್ನು ಈ ಸುಲೈಮಾನ್ ಮಾಡ್ತಾ ಇದ್ದ. ಹೀಗಾಗಿ ಒಂದು ಸುಲೈಮಾನ್ ಹತ್ಯೆ ನಂತರ ಒಂದು ಜಮ್ಕರ್ ಎನ್ನುವಂಥ ಒಂದು ಮಸೀದಿ ಇದೆ. ಆ ಜಮ್ಕರನ್ ಮಸೀದಿ ಮೇಲೆ ಒಂದು ಧ್ವಜ ಹಾರಿಸಿ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅಂತೆಲ್ಲ ಹೇಳಿದ್ರು. ಡೊನಾಲ್ಡ್ ಟ್ರಂಪ್ ಮಾತ್ರ ಅಲ್ಲ, ಡೊನಾಲ್ಡ್ ಟ್ರಂಪ್ ವಿರುದ್ಧವೇ ನಾವು ಕಾರ್ಯಾಚರಣೆ ಮಾಡಬೇಕು, ಆ ವ್ಯಕ್ತಿನೇ ಬಲಿ ತೆಗೆದುಕೊಳ್ಬೇಕು ಅನ್ನೋದು ಇವರ ಬೇಡಿಕೆ ಆಗಿತ್ತಂತೆ ಮತ್ತು ಆಶಯ ಕೂಡ ಆಗಿತ್ತಂತೆ. ಆದರೆ ಅಮೆರಿಕಾದ ಆ ರಹಸ್ಯ ಭದ್ರತೆಯ ಕಾರ್ಯಾಚರಣೆಯಲ್ಲಿ ಇದು ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅವರ ಮಗಳನ್ನು ಹತ್ಯೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ರು ಅಂತ ಈಗ ಬರ್ತಾ ಇರುವಂಥ ಮಾಹಿತಿ. ಮೂರನೇ ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಈ ವ್ಯಕ್ತಿ ಹಾಗಾದರೆ ಯಾರು? ಸ್ಕೆಚ್ ಹಾಕಿದ್ದಂಥ ವ್ಯಕ್ತಿ ಯಾರು? 32 ವರ್ಷ ಆಯಿತ. ಅಲ್ ಸಾದಿ ಉಗ್ರಗಾಮಿ ಜಾಲಗಳ ನಾಯಕ ಈ ವ್ಯಕ್ತಿ. ಕಳೆದ 3 ತಿಂಗಳಲ್ಲಿ 18 ಭಯೋತ್ಪಾದಕ ಘಟನೆಗಳಿಗೆ ಸಂಘಟನೆ ಮಾಡಿದ್ದ. ಅದಕ್ಕಾಗಿ ಒಂದು ಸ್ಕ್ರಿಪ್ಟ್ ಅನ್ನು ಕೂಡ ಈ ವ್ಯಕ್ತಿ ತಯಾರು ಮಾಡಿದ್ದ ಅಂತ ಬರ್ತಾ ಇರುವಂಥ ಮಾಹಿತಿ. ಮೇ 15ನೇ ತಾರೀಕಿಗೆ ಟರ್ಕಿಯಲ್ಲಿ ಬಂಧಿಸಿ ಅಮೆರಿಕಕ್ಕೆ ಹಸ್ತಾಂತರ ಮಾಡಿದ್ದಾರೆ. ಯುರೋಪ್ ಮತ್ತು ಅಮೆರಿಕಾದಲ್ಲಿ ನಡೆದಂಥ 18 ದಾಳಿಗಳ ಆರೋಪಿ ಈತ. ನ್ಯೂಯಾರ್ಕ್, ಲಾಸ್ ಏಂಜಲೀಸ್, ಅರಿಜೋನಾದಲ್ಲಿರುವಂಥ ಯಹೂದಿ ಕೇಂದ್ರಗಳು ಇವುಗಳೆಲ್ಲ ಅವುಗಳ ಮೇಲೆ ದಾಳಿ ಮಾಡುವಂತಹ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡ್ತಾ ಇದ್ದ ಅಂತ. ಮೊಹಮ್ಮದ್ ಬಾಕರ್ ಸಾದ್ ದೌದ್ ಅಲ್ ಸಾದಿ ಅಂತ. ನಾನು ಅವಾಗಲೇ ಹೇಳಿದೆ, ಒಂದು ಹೆಜ್ಬುಲ್ಲಾ ಉಗ್ರ ಸಂಘಟನೆಯಲ್ಲಿ ಒಬ್ಬ ಕಮಾಂಡರ್ ಆಗಿದ್ದ ಆಯ್ತಾ. ಅದಾದ ತರಬೇತಿಯನ್ನೆಲ್ಲ ಬಳಕೆ ಮಾಡಿಕೊಂಡು ಪ್ರಯತ್ನವನ್ನು ಮಾಡ್ತಾ ಇದ್ದ ದಾಳಿ ಮಾಡೋದಕ್ಕೆ. ಎಷ್ಟು ಫಾರ್ವರ್ಡ್ ಇದ್ದ ಅಂತ ನೋಡಿ ನೀವು. ಕ್ರಿಪ್ಟೋ ಕರೆನ್ಸಿಯನ್ನು ಬಳಕೆ ಮಾಡ್ತಾ ಇದ್ದ. ಬ್ಯಾಂಕ್ಗಳಲ್ಲಿ ನಾವು ಸಿಕ್ಕಾಕೊಳ್ಬಾರ್ದು ಅಂತ ಈ ದಾಳಿಗಳಿಗೆ ಬೇಕಾದಂಥ ಹಣಕಾಸು ಸಂದಾಯ ಕ್ರಿಪ್ಟೋ ಕರೆನ್ಸಿಗಳ ಮುಖಾಂತರ. ಸೋಷಿಯಲ್ ಮೀಡಿಯಾ ಹುಚ್ಚಿತ್ತು ಈ ವ್ಯಕ್ತಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಬಂದೂಕುಗಳನ್ನು ಹಾಕೋದು, ಆಯುಧಗಳನ್ನು ಹಾಕೋದು, ತನಗೆ ವಿರುದ್ಧವಾದ ವ್ಯಕ್ತಿಗಳ ಚಿತ್ರಗಳನ್ನು ಹಾಕೋದು, ಎಲ್ಲವನ್ನು ಕೂಡ ಸೋಷಿಯಲ್ ಮೀಡಿಯಾದ ಮುಖಾಂತರ ಇದನ್ನು ಹ್ಯಾಂಡಲ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ರ. ಈತ ಸಿಕ್ಕಿ ಬಿದ್ದಿದ್ದು ಕೂಡ ಸೋಷಿಯಲ್ ಮೀಡಿಯಾದಿಂದ. ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ಏನು ಬೆಳವಣಿಗೆ ಆಯಿತು ಅಂತ ಹೇಳಿದ್ರೆ, ಒಂದು ಪ್ರೀತಿಯ ಜಾಲವನ್ನು ಹೆಣದ್ರಿ ಇವರು ವಿರುದ್ಧ. ಟರ್ಕಿಯಲ್ಲಿ ಇದ್ದಂತಹ ಸಮಯದಲ್ಲಿ ಒಂದು ತನಿಖಾ ಸಂಸ್ಥೆ ಈ ವ್ಯಕ್ತಿಯನ್ನು ನೇರವಾಗಿ ಹಿಡಿಯುವ ಪ್ರಯತ್ನ ಮಾಡಲಿಲ್ಲ. ಏನು ಮಾಡಿದ್ರು, ತನಿಖಾ ಸಂಸ್ಥೆಯವರು ಒಂದು ಡೀಪ್ ಫೇಕ್ ಅನ್ನು ಕ್ರಿಯೇಟ್ ಮಾಡಿ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಮಾಡ್ತಾರೆ. ಒಂದು ಅತ್ಯುತ್ತಮವಾದ ಹುಡುಗಿಯ ಭಾವಚಿತ್ರವಿರುವಂಥ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟನ್ನು ಕ್ರಿಯೇಟ್ ಮಾಡಿ ಇಬ್ಬರೂ ಕೂಡ ಪರಸ್ಪರವಾಗಿ ಈ ಅಲ್ ಸೌದಿ ಮತ್ತು ಆ ಡೀಪ್ ಫೇಕ್ ಅಂದರೆ ಫೇಕ್ ಆಗಿರುವಂಥ ಅಕೌಂಟ್ ಮ್ಯೂಚುವಲ್ ಫ್ರೆಂಡ್ ಆಗುತ್ತೆ. ಫ್ರೆಂಡ್ ಆದ ನಂತರ ಸಂಭಾಷಣೆ ಶುರುವಾಗುತ್ತೆ, ಚಾಟಿಂಗ್ ಶುರುವಾಗುತ್ತೆ ಅವರ ನಡುವೆ. ಚಾಟಿಂಗ್ಗಳು ಶುರುವಾದಾಗ ಪ್ರೇಮಾಂಕುರದ ಬಗ್ಗೆಯೂ ಕೂಡ ಮಾತುಕತೆಗಳಾಗುತ್ತೆ. ಈ ಪ್ರೇಮಾಂಕುರದ ಮಾತುಕತೆಗಳು ಆ ಅಧಿಕಾರಿಗಳೇನಿರ್ತಾರೆ, ಗುಪ್ತ ಅಧಿಕಾರಿಗಳೇನಿರ್ತಾರಲ್ಲ, ಆ ವ್ಯಕ್ತಿ ವಿಳಾಸವನ್ನು ಕೇಳ್ತಾರೆ. ನಿನ್ನನ್ನು ಭೇಟಿ ಆಗಬೇಕು, ಎಲ್ಲಿದೆಯಾ, ಯಾವ ಪ್ರಾಂತ್ಯದಲ್ಲಿದೆಯಾ, ನಿನ್ನ ಹಿನ್ನೆಲೆ ಏನು, ನಾನು ನಿನ್ನ ಜೊತೆಗೆ ಇರಬೇಕು, ನನ್ನ ಜೊತೆ ಸಮಯ ಕಳೀಬೇಕು ಅಂತೆಲ್ಲ ಮಾತುಕತೆ ನಡೆಸೋ ಪ್ರಯತ್ನವನ್ನು ಮಾಡ್ತಾರೆ. ಈ ಉಗ್ರ ಏನು ಮಾಡಿಬಿಡ್ತಾನೆ, ಆ ಸಮಯದಲ್ಲಿ ಎಲ್ಲ ಡೀಟೇಲ್ಸ್ಗಳನ್ನು ಅವ್ರಿಗೆ ಕೊಟ್ಬಿಡ್ತಾನೆ. ಅಂದರೆ ಹುಡುಗಿ ಅಂತ ನಂಬಿದಂಥ ಈ ವ್ಯಕ್ತಿ ಸೋಷಿಯಲ್ ಮೀಡಿಯಾ ಹುಚ್ಚು ಬೇರೆ ಇತ್ತು ವಿಪರೀತವಾಗಿ. ಹೀಗಾಗಿ ಈ ತನ್ನ ಎಲ್ಲ ಮಾಹಿತಿಗಳನ್ನು ಈ ವ್ಯಕ್ತಿ ಕೊಟ್ಟ ನಂತರ ಈ ವ್ಯಕ್ತಿ ಭಯೋತ್ಪಾದಕ ಅನ್ನೋದು ಗೊತ್ತಾಗಿ ಇವರೆಲ್ಲ ಬಂದು ಆ ವ್ಯಕ್ತಿನ ಹಿಡಿಯೋ ಪ್ರಯತ್ನಗಳಾಗಿದ್ದು. ಮತ್ತೊಂದು ಯಹೂದಿಗಳಂದ್ರೆ ಆಗಿರಲಿಲ್ಲ ಈ ವ್ಯಕ್ತಿಗೆ. ಯಾಕೆ ಅಂತ ಹೇಳಿದ್ರೆ, ಇವಾಂಕಾ ಏನಿದೆ ಟ್ರಂಪ್ ಅವರ ಮಗಳು ಇವಾಂಕಾ ಏನಿದ್ರೆ ಅವರ ಪತಿ ಯಹೂದಿ ಸಮುದಾಯಕ್ಕೆ ಸೇರಿದರು. ಹೀಗಾಗಿ ಇಸ್ರೇಲ್ ಕಂಡ್ರು ಕೂಡ ಈ ವ್ಯಕ್ತಿಗೆ ಆಗ್ತಿರಲಿಲ್ಲ. ಯಹೂದಿಯ ಪ್ರಾರ್ಥನಾ ಮಂದಿರಗಳು ಎಲ್ಲವನ್ನು ದಾಳಿ ಮಾಡೋ ಪ್ರಯತ್ನವನ್ನು ಈ ವ್ಯಕ್ತಿ ಮಾಡಿದ್ದ ಅಂತ. ಇರಾಕ್ ಪಾಸ್ಪೋರ್ಟನ್ನು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ಇರಾಕ್ ಪಾಸ್ಪೋರ್ಟ್, ಅದು ಎಂಥ ಪಾಸ್ಪೋರ್ಟ್, ಸೇವಾ ಪಾಸ್ಪೋರ್ಟ್, VVIPಗಳು ಬಳಸುವಂತಹ ಪಾಸ್ಪೋರ್ಟನ್ನು ದುರುಪಯೋಗ ಪಡಿಸ್ಕೊಂಡಿರೋದು. ಯಾವ ಪಾಸ್ಪೋರ್ಟ್ಗೆ ಇರಾಕ್ನ ಪ್ರಧಾನಮಂತ್ರಿಗಳ ಅನುಮೋದನೆ ಇಲ್ಲದೆ ಕೆಲಸ ಆಗೋದಿಲ್ವೋ ಆ ಪಾಸ್ಪೋರ್ಟನ್ನು ಈ ವ್ಯಕ್ತಿ ಬಳಸ್ಕೊಂಡಿದ್ದಾನೆ. ಸರ್ವಿಸ್ ಪಾಸ್ಪೋರ್ಟ್ ಇದೀಗ ಪತ್ತೆಯಾಗಿದೆ. ಪ್ರಧಾನಮಂತ್ರಿ ಒಪ್ಪಿಗೆ ಇಲ್ಲದೆ ಹೈ ಪ್ರೊಫೈಲ್ ಪಾಸ್ಪೋರ್ಟ್ ಇದು ಸಿಗೋಕೆ ಸಾಧ್ಯನೇ ಇಲ್ಲ. ವಿಮಾನ ನಿಲ್ದಾಣದಲ್ಲಿ ಸೆಕ್ಯೂರಿಟಿ ಚೆಕ್ ಇಲ್ಲದೆ VIP ಕೌಂಟರ್ಗಳೆಲ್ಲ ಹೋಗೋ ಪ್ರಯತ್ನವನ್ನು ಮಾಡಿದ್ದ. 2 ಕಾರಣಗಳನ್ನು ಆ ವ್ಯಕ್ತಿ ಮಾಡಿದ್ದಾನೆ. ಒಂದು, ಸರ್ವಿಸ್ ಪಾಸ್ಪೋರ್ಟನ್ನು ದುರುಪಯೋಗ ಪಡಿಸ್ಕೊಂಡಿರುವುದು. ಸಾಮಾನ್ಯ ನಾಗರಿಕರ ಪಾಸ್ಪೋರ್ಟ್ನಲ್ಲಿ ಅದು ಸಾಧ್ಯ ಆಗಿಲ್ಲ. ಮತ್ತೊಂದು, PM ಅಂದರೆ ಅಲ್ಲಿಯ ಪ್ರಧಾನಮಂತ್ರಿಗಳ ವಿಶೇಷ ಅನುಮೋದನೆಯ ಸರ್ಕಾರಿ ಅಧಿಕಾರಿಗಳು ಮತ್ತು ಕೇವಲ ರಾಜತಾಂತ್ರಿಕ ಅಧಿಕಾರಿಗಳು ಮಾತ್ರ ಬಳಸಬಹುದು. ಅದನ್ನು ಒಬ್ಬ ಟೆರರಿಸ್ಟ್ ಬಳಕೆ ಮಾಡಿದ್ದ ಅಂತ ಹೇಳಿದ್ರೆ ನೀವು ಗಮನಿಸಬೇಕಾದ ಸಂಗತಿ. ಎರಡನೇದು, ಆ ವ್ಯಕ್ತಿ ಮಾಡಿದ್ದು ಒಂದು ಪ್ರವಾಸೋದ್ಯಮದ ಮುಖವಾಡವನ್ನು ಹಾಕ್ಕೊಂಡಿದ್ದ. ಹೆಂಗೆ ಅಂತ ಹೇಳಿದ್ರೆ, ಈ ಧಾರ್ಮಿಕ ಕ್ಷೇತ್ರಗಳ ಪ್ರವಾಸ ಮಾಡಿಸ್ತೀನಿ,
ಆ ಧಾರ್ಮಿಕ ಪ್ರವಾಸವನ್ನು ಕೈಗೊಳ್ಳೋದಕ್ಕೆ ಒಂದು ಟ್ರಾವೆಲ್ ಏಜೆನ್ಸಿಯನ್ನು ಕ್ರಿಯೇಟ್ ಮಾಡಿದ್ದ. ಆ ಟ್ರಾವೆಲ್ ಏಜೆನ್ಸಿಯ ಮುಖಾಂತರ ಈ ವ್ಯಕ್ತಿ ಏನು ಮಾಡ್ತಾ ಇದ್ದ, ನಾನು ಉದ್ಯಮಿ ಅಂತ ಬಿಂಬಿಸ್ಕೊಳ್ಳೋ ಪ್ರಯತ್ನ, ನಾನೇನೋ ಬಿಸ್ನೆಸ್ ಮಾಡ್ತಾ ಇದ್ದೀನಿ, ಟ್ರಾವೆಲ್ ಏಜೆನ್ಸಿ ಇದೆ ಅಂತೇಳಿ ಜಗತ್ತಿಗೆ ಮತ್ತು ಯಾರಿಗೂ ಕೂಡ ಗೊತ್ತಾಗದೆ ಹೆಸರುಗಳನ್ನು ಬದಲಾವಣೆ ಮಾಡಿಕೊಂಡು ಉದ್ಯಮಿ ಹೇಳೋ ಪ್ರಯತ್ನವನ್ನು ಮಾಡಿದ. ಇದರ ಭಾಗವಾಗಿ ಉದ್ಯಮಿ ಅನ್ನೋದು ಒಂದು, VVIP ಪಾಸ್ಪೋರ್ಟ್ ಇರೋದು 2. ಈ ಕಾರಣಕ್ಕಾಗಿ ಯುರೋಪ್ ಸೇರಿದಂತೆ ಬೇರೆ ಬೇರೆ ದೇಶಗಳಿಗೆ ಈ ವ್ಯಕ್ತಿ ಸಲೀಸಾಗಿ ಪ್ರವಾಸಗಳನ್ನು ಮಾಡಿ ವಾಪಸ್ ಬರೋ ಪ್ರಯತ್ನವನ್ನು ಮಾಡ್ತಾ ಇದ್ದ. ಅಲ್ಲಿಯೂ ಕೂಡ ಇಂಥದ್ದೊಂದು ಚಟುವಟಿಕೆಗಳನ್ನು ಮಾಡೋದಕ್ಕೆ ಇವೆಲ್ಲವೂ ಕೂಡ ಸಹಾಯ ಆಗಿತ್ತು ಅಂತ ಈಗ ಬರ್ತಾ ಇರುವಂಥ ಡೀಟೇಲ್ಸು. ಮತ್ತೊಂದು ಏನಾಗಿದೆ ಈ ಬೆಳವಣಿಗೆ ಅಂತ ಹೇಳಿದರೆ, ಬ್ರುಕ್ಲಿನ್ ಜೈಲಿನಲ್ಲಿ ಕಾರಾಗೃಹ ವಾಸ. ಈ ದಾಳಿಯಲ್ಲಿ ಸಿಕ್ಕಾಕೊಂಡ ಇದೀಗ ಜೈಲಿಗೆ ಹಾಕಿದ್ದಾರೆ. ಬ್ರುಕ್ಲಿನ್ ಮೆಟ್ರೋಪಾಲಿಟನ್ ಡಿಟೆನ್ಷನ್ ಸೆಂಟರ್ನ ಕಾರಾಗೃಹದಲ್ಲಿ ಈ ವ್ಯಕ್ತಿ ಇಡಲಾಗಿದೆ. ಹೈ ಪ್ರೊಫೈಲ್ ಜೈಲಿನಲ್ಲಿ ಉಗ್ರ ಅಲ್ ಸಾದಿಗೆ ಕಠಿಣ ಶಿಕ್ಷೆ ಇದೆ. ವೆನಿಜುವೆಲಾದ ಸರ್ವಾಧಿಕಾರಿ ನಿಕೋಲಸ್ ಮಡೋರೋ ಕೂಡ ಇಲ್ಲೇ ಸೆರೆವಾಸ. 24 ಗಂಟೆಯೂ ಕೂಡ ಅತ್ಯಂತ ಕತ್ತಲಿರುವಂತಹ ಪ್ರದೇಶ ಇದು. ಅತ್ಯಂತ ಕತ್ತಲಿರುವಂತಹ ಪ್ರದೇಶ, ಅತಿ ಕಠಿಣ ಏಕಾಂತ ಕೋಣೆ ಅಂತಲೂ ಕೂಡ ಇದನ್ನು ಕರೀತಾರೆ. ಜನರ ಸಂಪರ್ಕ ಇರಲ್ಲ, ಬೇರೆ ಕೈದಿಗಳ ಜೊತೆಗೆ ಮಾತುಕತೆ ಇರೋದಿಲ್ಲ, ಯಾವುದು ಕೂಡ ಇಲ್ಲ. ಹೀಗಾಗಿ ಅಂತಹ ಕೋಣೆಯಲ್ಲಿ ಈ ವ್ಯಕ್ತಿಯನ್ನು ತೆಗೆದುಕೊಂಡು ಹೋಗಿದ್ದಾರೆ. ಯಾವ ಅಮೆರಿಕಾದ ವಿರುದ್ಧ, ಯಾವ ಅಮೆರಿಕಾದ ಅಧ್ಯಕ್ಷರ ವಿರುದ್ಧ ಈ ವ್ಯಕ್ತಿ ಕಿಡಿಕಾರ್ತಾ ಇದ್ದ. ಇವಾಂಕಾ ಅವರ ನಿವಾಸದ ಒಂದು 200 ಕೋಟಿ ರೂಪಾಯಿ ಬಂಗಲೆ ಇದೆ. ಆ ನಿವಾಸದ ಪ್ರೊಫೈಲನ್ನು ಕೂಡ, ನಕ್ಷೆಯನ್ನು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅದರ ವಿರುದ್ಧವೂ ಕೂಡ ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದು ಅದೇ ವ್ಯಕ್ತಿ ಇದೀಗ ಅಮೆರಿಕಾದ ಜೈಲಲ್ಲಿ ಸಿಕ್ಕಾಕೊಂಡಿರೋದು. ಟ್ರಂಪ್ ನಮ್ಮ ಮನೆಯನ್ನು ಸುಟ್ಟು ಹಾಕದಂತೆ ನಾವು ಇವಾಂಕಾಳನ್ನು ಕೊಂದು ಟ್ರಂಪ್ ಅವರ ಮನೆಯನ್ನು ಸುಡ್ತೀವಿ ಅಂತ ಏನು ಬೆದರಿಕೆ ಹಾಕಿದ್ನಲ್ಲ ಈ ವ್ಯಕ್ತಿ, ಇದೀಗ ಅಮೆರಿಕಾದ ಜೈಲಿನಲ್ಲಿ ಕುಳಿಯೋದಕ್ಕೆ ಶುರುವಾಗಿರುವಂತಹ ವಿಚಾರ. ಮತ್ತೊಂದು ಕಡೆ ಒಂದು ಬೆಳವಣಿಗೆ ಈ ವಿಚಾರದಲ್ಲಿ ಏನಾಗಿದೆ ಅಂತ ಹೇಳಿದರೆ, ಮಗನ ಮದುವೆಗೆ ಡೊನಾಲ್ಡ್ ಟ್ರಂಪ್ ಗೈರಾಗಿರೋದು. ನಾವು ನಿನ್ನೆ ಈ ವಿಚಾರದ ಬಗ್ಗೆ ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಯಾವ್ಯಾವ ಕಾರಣಕ್ಕಾಗಿ ಡೊನಾಲ್ಡ್ ಟ್ರಂಪ್ ಹೋಗ್ತಾ ಇಲ್ಲ ಅಂತ. ಅವರು ನನ್ನನ್ನು ಕೊಂದ್ಬಿಡ್ತಾರೆ, ಹೋದ್ರೂ ಕೊಲ್ತಾರೆ, ಹೋಗದೆ ಇದ್ರೂ ಕೂಡ ಕೊಲ್ತಾರೆ ಅಂತೆಲ್ಲ ಮಾತನಾಡಿದ್ರು. ನನ್ನ ಮಗ ಡಾನ್ ಜೂನಿಯರ್ ಮತ್ತು ವೆಟೇನಾ ಮದುವೆಯಲ್ಲಿ ಭಾಗವಹಿಸುವುದಕ್ಕೆ ನನಗೆ ತುಂಬ ಇಷ್ಟ ಆಯಿತು. ಸರ್ಕಾರದ ತುರ್ತು ಪರಿಸ್ಥಿತಿಗಳು, ದೇಶದ ಮೇಲಿನ ಜವಾಬ್ದಾರಿಯಿಂದ ನನಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ನಿರ್ಣಾಯಕ ಸಮಯದಲ್ಲಿ ನಾನು ಶ್ವೇತಭವನದಲ್ಲಿ ಇರೋದು ದೇಶದ ದೃಷ್ಟಿಯಿಂದ ಮುಖ್ಯ ಆಗಿದೆ. ನವ ದಂಪತಿಗಳಿಗೆ ನನ್ನ ಶುಭ ಹಾರೈಕೆಗಳು ಅಂತ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಮುಖಾಂತರ, ಅಂದರೆ ಅವರ ಟ್ರುತ್ ಎನ್ನುವಂಥ ಒಂದು ಸೋಷಿಯಲ್ ಮೀಡಿಯಾ ಅಕೌಂಟ್ ಏನಿದೆ ಅದರ ಮುಖಾಂತರ ಸಂದೇಶ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅಂದರೆ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅಧ್ಯಕ್ಷರು ಮದುವೆ, ಮೋಜು ಮಸ್ತಿ, ಪಾರ್ಟಿಗಳಲ್ಲಿ ಭಾಗವಹಿಸಿಬಿಟ್ರೆ ದೇಶದ ಅಸ್ತಿತ್ವ, ದೇಶ ಆಗ್ತಾ ಇರುವಂತಹ ಸಮಸ್ಯೆಗಳು, ಇದ್ರ ಬಗ್ಗೆ ಯಾರು ಆಲೋಚನೆ ಮಾಡ್ತಾರೆ ಅನ್ನೋದು ಅವರ ವಾದ. ಎರಡನೇದ್ದು, ಒಂದು ವೇಳೆ ಮದುವೆಗೆ ಹೋಗ್ಬಿಟ್ರೆ ಮಾಧ್ಯಮಗಳು ನಮ್ಮನ್ನು ಟೀಕೆ ಮಾಡ್ತೇವೆ, ಟೀಕೆ ಮಾಡಿನೇ ನನ್ನನ್ನು ಸಾಯಿಸ್ತಾರೆ, ಆ ಮುಖಾಂತರ ನನ್ನನ್ನು ಕೊಲ್ಲೋ ಪ್ರಯತ್ನಗಳಾಗುತ್ತೆ. ಹೀಗಾಗಿ ಏನು ಮಾಡಬೇಕು ಎನ್ನುವಂತಹ ಆಲೋಚನೆ ನನಗೆ ಗೊತ್ತಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ ಮಾತನಾಡಿದ್ರು. ಇದೀಗ ನವ ದಂಪತಿಗಳಿಗೆ ಶುಭ ಹಾರೈಕೆಯನ್ನು ಕೊಟ್ಟಿದ್ದಾರೆ. ಡೊನಾಲ್ಡ್ ಟ್ರಂಪ್ ಮದುವೆಗೆ ಹೋಗಿಲ್ಲ. ಮತ್ತೊಂದು ಬೆಳವಣಿಗೆ, ಇರಾನ್ ಮತ್ತು ಅಮೆರಿಕ ಯುದ್ಧದ ನಡುವೆ ಹಾರ್ಮುಜ್ ಸಂಪೂರ್ಣವಾಗಿ ದಿಗ್ಬಂಧನಕ್ಕೆ ಒಳಗಾಗಿರೋದು IRGCಯ ಹಿಡಿತಕ್ಕೆ ಹೋಗಿರೋದು. ಫೆಬ್ರವರಿ 28ನೇ ತಾರೀಕಿಗೆ ಯುದ್ಧ ಶುರುವಾದ ನಂತರ ಅಮೆರಿಕ ಅದರ ಮೇಲೆ ಹಿಡಿತವನ್ನು ಸಾಧಿಸಬೇಕು, ಸ್ವಾವಲಂಬಿ ಆಗಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಬಂತು. ಇರಾನ್ ಅದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರಲಿಲ್ಲ. ಯಾಕಂದರೆ ನೌಕಾ ದಿಗ್ಬಂಧನವನ್ನು ಹೇರಿದಾಗ, ಅನೇಕ ನೌಕೆಗಳನ್ನು ತೆಗೆದುಕೊಂಡು ಬಂದು ಅಲ್ಲಿ ಹಾಕಿದಾಗ, ಸೈನಿಕರನ್ನು ನಿಯೋಜನೆ ಮಾಡಿದಾಗಲೂ ಕೂಡ ಇರಾನ್, ಇಲ್ಲಿ ನನ್ನ ಸಾರ್ವಭೌಮತ್ವ ಇದೆ, ಇದು ನಮ್ಮ ನೆಲ, ಒಮಾನ್ ಮತ್ತು ಇರಾನ್ಗೆ ಮಾತ್ರ ಸಂಬಂಧಪಟ್ಟಿದ್ದು, ಅಮೆರಿಕ ಬರಬಾರದು ಅಂತ ಹೇಳಿತ್ತು. ಇದೀಗ ಅದು ಸಂಪೂರ್ಣವಾಗಿ ಬಂದಾಗಿದೆ. ಮತ್ತೊಮ್ಮೆ ಭೀಕರ ತೈಲ ಸೃಷ್ಟಿಯಾಗುತ್ತಾ, ತೈಲದ ಸಮಸ್ಯೆಗಳು ಸೃಷ್ಟಿಯಾಗುತ್ತಾ, ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಏನೇನಾಗ್ತಾ ಇದೆ, ಹಾರ್ಮುಜ್ಗೆ ರೆಡ್ ಝೋನ್ ಭೀತಿ ಶುರುವಾಗಿದೆ. ಏನೇನಾಯಿತು ಡೀಟೇಲ್ಸ್ ನೋಡ್ತಾ ಹೋಗೋಣ. ಮಧ್ಯಪ್ರಾಚ್ಯ ಯುದ್ಧದಿಂದ ಸಂಪೂರ್ಣವಾಗಿ ಹಾರ್ಮುಜ್ ಜಲಸಂಧಿ ಸಂಪೂರ್ಣವಾಗಿ ಮುಚ್ಚೋಗಿದೆ. ಮಧ್ಯಪ್ರಾಚ್ಯದಲ್ಲಿ ತೈಲ ಮತ್ತು ಅನಿಲ ಉತ್ಪಾದನೆಗೆ ಭಾರಿ ಹೊಡೆತ ಬಿದ್ದಿದೆ. ಇಡೀ ಜಗತ್ತು ತೈಲ ಪೂರೈಕೆಯ ರೆಡ್ ಝೋನ್ ಅನ್ನು ತಲುಪಿದೆ ಅಂತ. ಪ್ರತಿದಿನ 1.4 ಕೋಟಿ ಬ್ಯಾರೆಲ್ ಕಚ್ಚಾ ತೈಲದ ಪೂರೈಕೆ ಕಡಿತ ಆಗಿದೆ. ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಗಂಭೀರವಾದಂತಹ ಎಚ್ಚರಿಕೆಯನ್ನು ಕೊಟ್ಟಿದೆ. ಈ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆಯ ಮುಖ್ಯಸ್ಥರಾಗಿರುವಂಥ ಫಾತಿ ಬಿರೋಲ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಡೀ ವಿಶ್ವದ ಇತಿಹಾಸದಲ್ಲೇ ಇದು ಅತ್ಯಂತ ಕೆಟ್ಟ ತೈಲದ ಬಿಕ್ಕಟ್ಟು, ಇದನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಯಾಕಂದರೆ ನೀವು ಕಚ್ಚಾ ತೈಲದ ದರ ಏರಿಕೆ ಆಗ್ತಾ ಇದ್ದದನ್ನು ನೋಡಿದ್ರಿ. ಕಚ್ಚಾ ತೈಲದ ದರ ಏರಿಕೆ ಆದಾಗ ಆಯಾ ದೇಶಗಳಲ್ಲಿ ತೈಲದ ದರ ಏರಿಕೆ ಆಗಿತ್ತನ್ನು ನಾವು ಗಮನಿಸ್ತಾ ಬಂದ್ವಿ. ಮತ್ತೊಂದು ಕಡೆ ಈ ಅನಿಲ ಉತ್ಪಾದನೆ, ಈ ಸ್ವತಃ ಇರಾನೇ ಎಕ್ಸಾಂಪಲ್ ತೆಗೆದುಕೊಳ್ಳಿ, ತಮ್ಮ ತೈಲ ಬಾವಿಗಳಲ್ಲಿ ಅಥವಾ ತೈಲ ಆ ಪೈಪ್ಲೈನ್ಗಳ ವ್ಯವಸ್ಥೆಯಲ್ಲಿ
ತೈಲ ಹೋಗೋದಕ್ಕೆ ಸಾಧ್ಯವೇ ಆಗಲಿಲ್ಲ. ಅದು ಸ್ಫೋಟ ಆಗ್ಬೋದು ಅಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ಈ ಹಿಂದೆ 200-250 ಹಡಗುಗಳು ಸಂಚಾರ ಮಾಡ್ತಾ ಇದ್ದಂಥ ಹಾರ್ಮುಜ್ನಲ್ಲಿ ಕೇವಲ 3-4 ಹಡಗುಗಳು ಮಾತ್ರ ಪ್ರತಿನಿತ್ಯ ಸಂಚಾರ ಮಾಡುವ ಹಂತಕ್ಕೆ ಬಂದ್ಬಿಟ್ಟಿದೆ. ಆ ಪರಿಪ್ರಮಾಣದಲ್ಲಿ ಹೊಡೆತ ಬಿದ್ದಿದೆ. ಯಾರಿಗೆ ಬಿದ್ದಿರೋದು? ಸ್ವತಃ ಇರಾನ್ನ ಆರ್ಥಿಕತೆಗೆ ಬಿದ್ದಿರೋದು. ಅದರ ಜೊತೆಗೆ ಯಾವ್ಯಾವ ದೇಶಗಳು ಹಾರ್ಮುಜ್ ಮೇಲೆ ಡಿಪೆಂಡೆನ್ಸಿ ಆಗಿದ್ವಲ್ಲ, ಅದು ಒಪೆಕ್ನ ದೇಶಗಳಾಗಿರ್ಬೋದು, ಏಷ್ಯಾದ ದೇಶಗಳಾಗಿರ್ಬೋದು, ಅಮೆರಿಕದ ಮಿತ್ರ ದೇಶಗಳಾಗಿರ್ಬೋದು, ಇವೆಲ್ಲದಕ್ಕೂ ಕೂಡ ಹೊಡೆತ ಬೀಳೋದಕ್ಕೆ ಶುರುವಾಯಿತು. ಪರಿಣಾಮವಾಗಿ ಆರ್ಥಿಕವಾಗಿ ಜರ್ಜರಿತ ಆಗೋದಕ್ಕೆ ಶುರುವಾಗಿದೆ. ಹೀಗಾಗಿ ಒಂದು ರೆಡ್ ಝೋನ್ ಭೀತಿ ಮತ್ತಷ್ಟು ಸೃಷ್ಟಿಯಾಗಬಹುದಾ ಅಂತ. ಯಾಕಂದ್ರೆ ಇದರ ಮೇಲೆ IRGC ಮತ್ತಷ್ಟು ಹಿಡಿತವನ್ನು ಸಾಧಿಸುವ ಪ್ರಯತ್ನವನ್ನು ಮಾಡ್ತಾ ಇದೆ. ಈ IRGC ಮತ್ತು ಅಮೆರಿಕದ ನಡುವಿನ ಈ ಕಿತ್ತಾಟ ಮಾತುಕತೆ ಫಲಪ್ರದವಾಗದೆ ಹೋದ್ರೆ ಈ ರೆಡ್ ಝೋನ್ ಭೀತಿಯನ್ನು ನಾವು ಎದುರಿಸಬಹುದು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ವಿಶ್ವಕ್ಕೆ ರೆಡ್ ಝೋನ್ ಆತಂಕ ಎದುರಾಗಬಹುದಾ ಅಂತ, ವಿಶ್ವಕ್ಕೆ ರೆಡ್ ಝೋನ್ ಆತಂಕ ಎದುರಾಗಬಹುದಾ ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಏನಾಗ್ತಾ ಇದೆ ಈ ಹಿಂದೆ ನಿಮಗೆ ಗೊತ್ತಿರಬಹುದು, ಈ ತೈಲ ಉತ್ಪಾದನೆ ಕಡಿಮೆ ಆದಾಗ ಅಥವಾ ತೈಲ ರಫ್ತು ಕಡಿಮೆ ಆದಂತಹ ಸಮಯದಲ್ಲಿ ಒಂದು ಬೆಳವಣಿಗೆ ಆಗಿತ್ತು. ಎಲ್ಲ ದೇಶಗಳು ಒಂದು 30-40 ದೇಶಗಳು ಸೇರಿಕೊಂಡು ಆನ್ಲೈನ್ ಸಭೆಗಳನ್ನು ಮಾಡಿ ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಇರಾನ್ ಮೇಲೆ ಒತ್ತಡವನ್ನು ಹೇರಬೇಕು, ಇದರಿಂದ ನಾವೆಲ್ಲರೂ ಕೂಡ ಸುರಕ್ಷತೆಯನ್ನು ಅನುಭವಿಸಬೇಕು ಅಂತೆಲ್ಲ ಅವರೆಲ್ಲ ಮಾತನಾಡಿದ್ರು. ಇದೀಗ 32 ರಾಷ್ಟ್ರಗಳಿಂದ 40 ಕೋಟಿ ಬ್ಯಾರೆಲ್ ತುರ್ತು ತೈಲ ನಿಕ್ಷೇಪವನ್ನು IEA ಅಂದರೆ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ತೆರೆದಿದೆ. ಈ ತುರ್ತು ನಿಕ್ಷೇಪಗಳು ಈಗ ಸಂಪೂರ್ಣವಾಗಿ ಬರದಾಗುವ ಹಂತಕ್ಕೆಲ್ಲ ಹೋಗ್ಬಿಟ್ಟಿದೆ. ಜುಲೈ ವೇಳೆಗೆ ತೈಲ ಮಾರುಕಟ್ಟೆ ರೆಡ್ ಝೋನ್ ಅನ್ನು ತಲುಪಿಬಿಡುತ್ತೆ. ಪೂರೈಕೆಯಲ್ಲಿ ಅಡಚಣೆ ಆದರೂ ಕೂಡ ಜಗತ್ತಿನ ತೈಲದ ತೀವ್ರ ಅಭಾವವನ್ನು ಆಗ್ಬೋದು ಅಂತ. ನೀವು ನೋಡಿ, ನಮಗೆ ಪ್ರತಿದಿನ ಎಷ್ಟು ವ್ಯತ್ಯಾಸ ಆಗ್ತಿದೆ? 1.4 ಕೋಟಿ ಬ್ಯಾರೆಲ್ ಕಚ್ಚಾ ತೈಲ ವ್ಯತ್ಯಾಸ ಆಗ್ತಾ ಇದೆ. ಅದನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, 32 ದೇಶಗಳ ಜೊತೆಗೆ ಸೇರಿಕೊಂಡು 40 ಕೋಟಿ ಬ್ಯಾರೆಲ್ ತುರ್ತು ತೈಲ ನಿಕ್ಷೇಪವನ್ನು ತೆರೆಯುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಇದನ್ನು ಎಷ್ಟು ದಿನಗಳ ಕಾಲ ಮಾಡಬಹುದು? ತುರ್ತಾಗಿ ಮಾಡಬಹುದು. ಕೆಲವೊಂದಿಷ್ಟು ದಿನಗಳ ಕಾಲ ಈ ವ್ಯತ್ಯಾಸಗಳನ್ನು ನೀವು ಸರಿಪಡಿಸುವ ಪ್ರಯತ್ನ ಮಾಡಬಹುದು. ಆದರೆ ಸುದೀರ್ಘಾವಧಿಯ ಕಾಲ ಈ ಯುದ್ಧ ಅಥವಾ ಹಾರ್ಮುಜ್ನ ಬಿಕ್ಕಟ್ಟು ಮುಂದುವರಿತಾ ಹೋಗೋದಾದರೆ ಒಂದು ಅಲ್ಟರ್ನೇಟ್ ಸಮಸ್ಯೆಗೆ ಒಂದು ಪರಿಹಾರವನ್ನು ತೆಗೆದುಕೊಳ್ಬೇಕಾದಂಥ ವ್ಯವಸ್ಥೆ ಮುಂದೆ ಬರಬಹುದು. ಯಾಕಂದರೆ ಇದರ ಬಗ್ಗೆ ವಿಶ್ವಸಂಸ್ಥೆಯಲ್ಲಿ ಮಾತುಕತೆಗಳು, ಬೇರೆ ಬೇರೆ ಜಗತ್ತಿನ ದೇಶಗಳೆಲ್ಲ ಮಾತುಕತೆ ಮಾಡುವಂತಹ ಪ್ರಯತ್ನ, ಸ್ವತಃ ಅಂತಾರಾಷ್ಟ್ರೀಯ ಇಂಧನ ಸಂಸ್ಥೆ ಇವತ್ತು ಕೈ ಚೆಲ್ಲ ಕೂರುವಂತಹ ಹಂತಕ್ಕೆ ಹೋಗ್ಬಿಡ್ತಾ ಇದೆ. ಯಾಕಂದರೆ ಮಧ್ಯಪ್ರಾಚ್ಯದಲ್ಲಿ ಉತ್ಪಾದನೆ ಆಗುವಂತಹ ತೈಲ ಹಾರ್ಮುಜ್ ಜಲಸಂಧಿಯ ಮುಖಾಂತರ 33 ಕಿಲೋಮೀಟರ್ ಅಗಲ ಇರುವಂತಹ ಆ ಹಾರ್ಮುಜ್ ಜಲಸಂಧಿಯ 3 ಕಿಲೋಮೀಟರ್ ಅಗಲ ಇರುವಂತಹ ಆ ಹಾರ್ಮುಜ್ ಜಲಸಂಧಿ ಮುಖಾಂತರವೇ ಅದು ಹೋಗಬೇಕಾದಂತಹ ಸಮಯದಲ್ಲಿ ಅದನ್ನೇ ನೀವು ಬಂದ್ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಮಧ್ಯಪ್ರಾಚ್ಯಗಳ ಆರ್ಥಿಕ ಹೊಡೆತ, ಮತ್ತೊಂದು ಕಡೆ ಬೇರೆ ಬೇರೆ ದೇಶಗಳ ಡಿಪೆಂಡೆನ್ಸಿ ಕೊರತೆ ಆಗಕ್ಕೆ ಶುರುವಾಗುತ್ತೆ. ಹೀಗಾಗಿ ಇದರ ಪರಿಣಾಮ ನಮಗೆ ಕೊರತೆ ಆಗಬಹುದು, ಜುಲೈ ವೇಳೆಗೆ ಇದೆಲ್ಲ ಆಗಬಹುದು ಅಂತ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾರತವನ್ನೇ ನೀವು ತೆಗೆದುಕೊಳ್ಳಿ. ಯುದ್ಧ ಶುರುವಾದಂತಹ ಸಮಯದಲ್ಲಿ ನಾವೆಲ್ಲ ಸುರಕ್ಷಿತವಾಗಿದ್ದೀವಿ, 70 ದಿನಕ್ಕಾಗುತ್ತೆ, 65 ದಿನಕ್ಕಾಗುತ್ತೆ ಅಂತ ಹೇಳ್ತಾ ಬಂದ್ವಿ. ಈಗೇನಾಗ್ತಾ ಇದೆ ಭಾರತದಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಸಹಜವಾಗಿ ಗೋಚರ ಆಗ್ತಾ ಇದೆ. ಹೀಗಾಗಿ ಈ ಎಲ್ಲ ಬೆಳವಣಿಗೆಯ ಆತಂಕದಿಂದ ಒಂದು 40 ಕೋಟಿ ಬ್ಯಾರೆಲ್ ತುರ್ತು ತೈಲವನ್ನು ಅವರೇನೋ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದು ಎಷ್ಟು ದಿನಗಳ ತನಕ ಆಗುತ್ತೆ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಇನ್ನು ಮೂರನೇ ವಿಚಾರ, ತೈಲ ದರ ಎಲ್ಲೇ ಮೀರ್ಬಿಡ್ತಾ, ಕೈ ಮೀರ್ಬಿಡ್ತಾ, ಎಲ್ಲದರ ಕೈ ಮೀರ್ಬಿಡ್ತಾ ಅಂತ. ಹೆಂಗೆ? ಗಲ್ಫ್ ಯುದ್ಧ ಆರಂಭದಲ್ಲಿ ಪ್ರತಿ ಬ್ಯಾರಲ್ಗೆ $70-72 ಇತ್ತು ಕಚ್ಚಾ ತೈಲದ ದರ. ಅದಾದ ನಂತರ $104ರಿಂದ $105 ಏರಿಕೆ ಆಗುವಂಥ ಹೋಯಿತು. ಈಗ ಸದ್ಯ ಆ ಪರಿಪ್ರಮಾಣದಲ್ಲಿ ಇದೆ. $120 ಗಡಿಯನ್ನು ಕೂಡ ದಾಟುವಂಥ ಆತಂಕ ಇದೆ. ಅಮೆರಿಕಾದಲ್ಲಿ ಗ್ಯಾಸೋಲಿನ್ ಬೆಲೆ ಪ್ರತಿ ಗ್ಯಾಲನ್ಗೆ $5.8 ತಲುಪಿಬಿಟ್ಟಿದೆ. ಯುರೋಪ್ ಮತ್ತು ಇಡೀ ಏಷ್ಯಾ ಖಂಡ ಇಂಧನ ದರ ಏರಿಕೆಯಿಂದೆಲ್ಲ ತತ್ತರಿಸಿದೆ. $1,600 ಕೋಟಿ ಭಾರಿ ನಷ್ಟ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ನೀವು $140 ತನಕ ಹೋಗ್ಬಿಡುತ್ತೆ. ಯುದ್ಧ ಶುರುವಾಗೋದಕ್ಕಿಂತ ಮೊದಲು ಅದು ಅಮೆರಿಕಾದ ತೈಲ ಆಗಿರ್ಬೋದು, ಇರಾನ್ನಲ್ಲಿ ಉತ್ಪಾದನೆ ಆಗ್ತಾ ಇದ್ದಂಥ ತೈಲ, ಒಪೆಕ್ ಏನು ತೈಲವನ್ನು ದರದ ನಿರ್ಧಾರವನ್ನು ಅವರೇನು ಮಾಡ್ತಾರೆ, ಒಪೆಕ್ ಒಕ್ಕೂಟ ಏನಿದೆ, ಅವೆಲ್ಲ ನಿರ್ಧಾರದ ಹೊರತಾಗಿಯೂ ಕೂಡ ಕಚ್ಚಾ ತೈಲದ ದರ ಕಡಿಮೆ ಇತ್ತು. ಆದರೆ ಯಾವಾಗ ಏಕಾಏಕಿಯಾಗಿ ಈ ಯುದ್ಧ ತೀವ್ರಗತಿಗೆ ಹೋಗಿತು, ಯುದ್ಧ ಶುರುವಾದಾಗ, ಯುದ್ಧ ಒಂದು ಪೀಕ್ ಲೆವೆಲಿಗೆ ಹೋದಾಗ ಮತ್ತು ಕದನ ವಿರಾಮ ಘೋಷಣೆ ಆದಾಗ ಸ್ವಲ್ಪ ಕಡಿಮೆ ಆಯಿತು. ಇದಕ್ಕೇನು ಕಾರಣ? ಸಮರ್ಪಕವಾಗಿ ಹಡಗುಗಳ ಚಾಲನೆ ಇಲ್ಲದೆ ಇರೋದು. ಅದಕ್ಕೆ IRGC ವಿಧಿಸ್ತಾ ಇರುವಂತಹ ಟೋಲು, IRGC ವಿಧಿಸ್ತಾ ಇರುವಂತಹ ಸೇವಾ ಶುಲ್ಕ, IRGC ಕೇಳ್ತಾ ಇರುವಂತಹ ಕೆಲವೊಂದಿಷ್ಟು ಪ್ರಶ್ನೆಗಳು, ಅದಕ್ಕಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ಮತ್ತೊಂದು ಪ್ರಮುಖವಾದಂತಹ ಬೆಳವಣಿಗೆ, ಅಮೆರಿಕದ ಹಿಡಿತ ಅಲ್ಲಿ ಸಾಧಿಸಬೇಕು ಅನ್ನೋ ಕಾರಣಕ್ಕಾಗಿ. ಅದು ಚೀನಾಕ್ಕೆ ಹೋಗ್ತಾ ಇರುವಂತಹ ತೈಲ ಆಗಿರ್ಬೋದು, ಭಾರತಕ್ಕೆ ಬರ್ತಾ ಇರುವಂತಹ ತೈಲ. ಅವ್ರು ಹೇಳ್ತಾ ಇದ್ದಾರೆ ಇರಾನ್ನ ಮಿತ್ರ ದೇಶಕ್ಕೆ ಕಳಿಸ್ಕೊಡ್ತೀವಿ ಅಂತ, ಆದರೆ ಅಮೆರಿಕ ಅದಕ್ಕೆ ಅವಕಾಶವನ್ನೇ ಮಾಡಿಕೊಡೋ ಪ್ರಯತ್ನವನ್ನು ಮಾಡ್ತಾ ಇಲ್ಲ. ಹೀಗಾಗಿ ಜಾಗತಿಕವಾಗಿ ಏನೆಲ್ಲ ಬೆಳವಣಿಗೆಗಳಾಗುತ್ತಾ, ಪಕ್ಕದ ಪಾಕಿಸ್ತಾನ ಸೇರಿದಂತೆ ಎಲ್ಲ ಕಡೆ ಕೂಡ ಆಗಿದ್ದನ್ನು ನಾವು ನೋಡಿದ್ದೀವಿ. ಹೀಗಾಗಿ ಕೈ ಮೀರಿ ಹೋಗ್ಬಿಡುತ್ತಾ ಪರಿಸ್ಥಿತಿ, ಇಂಥದ್ದೊಂದು ಚರ್ಚೆ ಆಗ್ತಾ ಇದೆ. ಭಾರತದ ಮೇಲೆ ಏನು ಪರಿಣಾಮ ಆಗ್ಬೋದು? ಸಹಜವಾಗಿ ಕಚ್ಚಾ ತೈಲದ ದರ ಏರಿಕೆ ಆದರೆ
ಸಂಸ್ಕರಿಸಿದ ತೈಲದ ದರ ಏರಿಕೆ ಆಗುತ್ತೆ. LPG ಆಗಿರ್ಬೋದು, CNG ಆಗಿರ್ಬೋದು, ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಸಾಧ್ಯತೆ ಹೆಚ್ಚಳ ಆಗುತ್ತೆ. ಏಪ್ರಿಲ್ 1ರಂದು ವಿಮಾನ ದರ ಶೇಕಡ 25ರಷ್ಟು ಅಂದರೆ ವಿಮಾನ ಇಂಧನ ದರ ಶೇಕಡ 25ರಷ್ಟು ಹೆಚ್ಚಳ ಆಗಿತ್ತು. ಮೇ 1ರಂದು ಮತ್ತೆ ಶೇಕಡ 5ರಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಅಂತೆಲ್ಲ ಹೇಳಲಾಗಿತ್ತು. ದೆಹಲಿಯಲ್ಲಿ ಪ್ರತಿ ಲೀಟರ್ ಇಂಧನದ ಬೆಲೆ $1,511.86 ತಲುಪಿಬಿಟ್ಟಿದೆ ಅಂತೆ. ಇವೆಲ್ಲ ಬದಲಾವಣೆಗಳು ಭಾರತದಲ್ಲಿ ಆಗಬಹುದು ಅಂತ. ಈ ಹಿಂದೆಯೂ ಕೂಡ ನೀವು ಪೆಟ್ರೋಲ್ ಡೀಸೆಲ್ ದರ ಸ್ಥಿರವಾಗೇ ಇತ್ತು, ಯಾವುದೇ ಏರಿಕೆ ಆಗಿರಲಿಲ್ಲ. ಅದಕ್ಕೆ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾರೆ, ರಾಜಕೀಯವಾಗಿ ಚುನಾವಣೆ ಇತ್ಯಾದಿ ಅಂತ. ಬಟ್ ಎಲ್ಲ ದೇಶಗಳಲ್ಲಿ ದರ ಏರಿಕೆ ಆದಾಗಲೂ ಕೂಡ ಸ್ಥಿರತೆಯನ್ನು ಕಾಯ್ದುಕೊಳ್ಳುವ ಪ್ರಯತ್ನ ಆಯಿತು. ಅದಕ್ಕಾಗಿ ನೀವು ಈ ತೈಲ ಕಂಪನಿಗಳಿಗೆ 1 ಲಕ್ಷ ಕೋಟಿ ಪರಿಹಾರವನ್ನು ಕೊಟ್ಟು ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡೋ ಪ್ರಯತ್ನವನ್ನು ಮಾಡಿತ್ತು. ಅದಾದ ನಂತರ ಏನು ಮಾಡಿದ್ರು, ಇದನ್ನು ಕಂಟಿನ್ಯೂಸ್ ಆಗಿ ಮಾಡೋಕ್ಕಾಗಲ್ಲ, ಹೀಗಾಗಿ ನಾವು ಗ್ರಾಹಕರ ಮೇಲೆ ನೇರವಾಗಿ ಇದನ್ನು ವರ್ಗಾವಣೆ ಮಾಡ್ತೀವಿ, ಗ್ರಾಹಕರ ಇದರ ನಷ್ಟವನ್ನು ತುಂಬಲಿ ಅನ್ನುವಂಥ ಹೇಳಿಕೆಗಳನ್ನು ಅವರು ಕೊಡೋ ಪ್ರಯತ್ನವನ್ನು ಮಾಡಿದರು. ವಿಮಾನ ಇಂಧನ ದರವೂ ಕೂಡ ಏರಿಕೆ ಆಗ್ತು, ಅದರಿಂದ ವಿಮಾನ ದರ ಏರಿಕೆ ಆಗುತ್ತೆ. ನಿಮಗೆ ಅದು ಒಂದು ಕನೆಕ್ಟಿವಿಟಿ ಇರೋದು, ಯುದ್ಧ ಆಗ್ತಾ ಇರೋದು ಇರಾನ್ ಅಮೆರಿಕಾದಲ್ಲಿ ಆದರೂ ಕೂಡ ಇಂಧನ ದರ ಏರಿಕೆ ಆದರೆ ಅದರ ಹೊಡೆತ ಮಾತ್ರ ನೇರವಾಗಿ ಜನಸಾಮಾನ್ಯ ಅನುಭವಿಸುವ ಹಂತಕ್ಕೆ ಬರ್ತಾನೆ. ಆ ಎಲ್ಲ ಪರಿಣಾಮಗಳು ಕೂಡ ಭಾರತದಲ್ಲಿ ಆಗಬಹುದು ಎನ್ನುವಂಥ ಲೆಕ್ಕಾಚಾರ ಇದೆ. ಮತ್ತೊಂದು ಕಡೆ ಭಾರತದಲ್ಲಿ 10 ದಿನದ ಅವಧಿಯಲ್ಲಿ 3ನೇ ಬಾರಿಗೆ ತೈಲ ದರ ಹೆಚ್ಚಳ ಆಗಿದೆ. 10 ದಿನಗಳಲ್ಲಿ ತೈಲ ಕಂಪನಿಗಳು ಒಟ್ಟು 3 ಬಾರಿ ತೈಲ ಬೆಲೆಯನ್ನೆಲ್ಲ ಹೆಚ್ಚಳ ಮಾಡಿವೆ. 87 ಪೈಸೆ ಪೆಟ್ರೋಲು, ಡೀಸೆಲ್ ದರದಲ್ಲಿ 91 ಪೈಸೆ ಏರಿಕೆ ಆಗಿದೆ. 10 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ದರ ಸತತ ₹5 ಹೆಚ್ಚಳ ಆಗಿದೆ. ಜಾಗತಿಕ ಮಟ್ಟದಲ್ಲಿ ತೈಲ ಬೆಲೆ ಹೆಚ್ಚಳದಿಂದ ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತಾ ಇದೆ. ಅವರು ಹೇಳಿದ್ರು, ನಾವು ದರವನ್ನು ಏರಿಕೆ ಮಾಡೋದಿಲ್ಲ, ಯಾವ ಕಾರಣಕ್ಕೂ ಪ್ಯಾನಿಕ್ಕಿಗೆಲ್ಲ ಒಳಗಾಗಬೇಡಿ, ಏನು ಎತ್ತ ಅಂತ. ₹103 ದೊರೀತಾ ಇದ್ದದ್ದು ಇವತ್ತು ಕೋಲ್ಕತ್ತಾದಲ್ಲಿ ₹110 ಆಗಿದೆ ಅನ್ನುವಂಥ ಡೀಟೇಲ್ಸ್ ಬರ್ತಾ ಇದೆ. ನಮ್ಮಲ್ಲಿ ₹106, ₹107 ಸಿಗ್ತಾ ಇರೋದು. ಕೋಲ್ಕತ್ತಾದಲ್ಲಿ ಹೈಯೆಸ್ಟ್ ₹110 ಪೆಟ್ರೋಲ್ ಸಿಗ್ತಾ ಇದೆ 1 ಲೀಟರ್ಗೆ ಅಂತ. ಲೋಕಸಭೆಯಲ್ಲಿ ಪ್ರಧಾನಿಗಳು ಹೇಳಿದಾಗಲೂ ಕೂಡ ಎಲ್ಲವೂ ಹೇಳಿದ ನಂತರ ಕೊನೆಗೆ ಏನು, ಜನಸಾಮಾನ್ಯರ ಮೇಲೆ ಬರಿ ಆಗ್ತಾ ಇರೋದು. ಅದು CNG, LPG. ನೀವು ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ದರವನ್ನೇ ಏಕಾಏಕಿಯಾಗಿ ₹993 ಏರಿಕೆ ಆಯಿತು. ಹಿಂದೆ ₹65 ಗೃಹ ಉಪಯೋಗಿ, ₹115 ಕಮರ್ಷಿಯಲ್ ಜಾಸ್ತಿ ಆಯಿತು. ಏಕಾಏಕಿಯಾಗಿ 993 ಜಾಸ್ತಿ ಮಾಡಿದ್ರಿ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಯಿತು. CNG ದರವು ಕೂಡ ಇವತ್ತು ₹95 ಆಗಿದೆ. ಹೀಗಾಗಿ ಎಲ್ಲದರ ಹೊಡೆತ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಒಟ್ಟಾರೆ ಪರಿಣಾಮ ಭಾರತದಲ್ಲಿ ಇದು ಮತ್ತಷ್ಟು ಉದ್ವಿಗ್ನತೆಗೆ ಹೋಗ್ಬೋದು, ತೈಲ ಮತ್ತಷ್ಟು ಏರಿಕೆ ಆಗ್ಬೋದು ಎನ್ನುವಂಥ ಲೆಕ್ಕಾಚಾರಗಳು ಬರ್ತಾ ಇದೆ. ಬಟ್ ಇದಕ್ಕೆ BJP ಅವರು ಏನು ಹೇಳ್ತಾರೆ ನೋಡಿ, ನಮ್ಮ ದೇಶದಲ್ಲಿ ಕಂಟ್ರೋಲ್ ಇದೆ, ಬೇರೆ ದೇಶದಲ್ಲಿ ಅತಿ ಹೆಚ್ಚಾಗಿದೆ ಅಂತ. ಅತಿ ಹೆಚ್ಚು ಅತಿ ಕಡಿಮೆ ಅಂತಲ್ಲ, ಬಟ್ ಎಫೆಕ್ಟ್ ಮಾತ್ರ ಎಫೆಕ್ಟ್. ಇದು ಜಿ ಕನ್ನಡ ನ್ಯೂಸ್ DNA 4ನೇ ಸುದ್ದಿ. ಇನ್ನು ಕೊನೆಯ ಸುದ್ದಿ, ಕರ್ನಾಟಕದ VTU, ಬೆಳಗಾವಿಯಲ್ಲಿರುವಂತಹ VTU ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಐತಿಹಾಸಿಕ ಸಾಧನೆಯನ್ನು ಮಾಡಿದೆ. ಏನು ಸಾಧನೆ? ದೇಶದಾದ್ಯಂತ ನೀಟ್ ಪರೀಕ್ಷೆಯ ಅಕ್ರಮದ ಬಗ್ಗೆ ಚರ್ಚೆ ಆಗ್ತಾ ಇದೆ. ನಾವು ಪರೀಕ್ಷೆ ಬರೆದು 1 ತಿಂಗಳು 1.5 ತಿಂಗಳುಗಳ ಕಾಲ ನಮ್ಮ ಪರೀಕ್ಷೆಯ ಫಲಿತಾಂಶಕ್ಕಾಗಿ ಕಾಯುವಂತಹ ಪರಿಸ್ಥಿತಿ. ನೀವು SSLC ಆಗಿರ್ಬೋದು, PUC ಆಗಿರ್ಬೋದು, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಪರೀಕ್ಷೆಯ ನೀವು ಬರೆದರೂ ಕೂಡ ರಿಸಲ್ಟಿಗೆ ನೀವು ಅನೇಕ ತಿಂಗಳುಗಳ ಕಾಲ ಕಾಯಬೇಕಾದಂತಹ ಪರಿಸ್ಥಿತಿ ಬರ್ತಾ ಇದೆ. ಈ ಎಲ್ಲ ತಿಂಗಳುಗಳ ಕಾಯುವಿಕೆಯ ನಡುವೆ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಕೇವಲ 10 ನಿಮಿಷದಲ್ಲಿ ತನ್ನ ಫಲಿತಾಂಶವನ್ನು ಪ್ರಕಟ ಮಾಡಿದೆ. ಹೆಂಗೆ ಸಾಧ್ಯ ಆಯ್ತಿದು? ಸಾಧ್ಯ ಆಗಿದೆ. ಏನೇನು ಆಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. ಒಂದು 10 ನಿಮಿಷದಲ್ಲೇ ಫಲಿತಾಂಶವನ್ನೆಲ್ಲ ಪ್ರಕಟವನ್ನು ದಾಖಲು ಮಾಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಪಕುಲಪತಿ ಪ್ರೊಫೆಸರ್ S ವಿದ್ಯಾಶಂಕರ್ ಮಾತನಾಡಿದ್ದಾರೆ. ಏನಾಯಿತು ಅಂತ ಒಂದ್ಸರಿ ನೋಡ್ಬಿಡೋಣ. ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಮೇ 22, 2026 ಫಲಿತಾಂಶವನ್ನು ಬಿಡುಗಡೆಗೊಳಿಸಿದೆ. ಈ ಫಲಿತಾಂಶವು ಅಂದಿನ ದಿನ 5:30ಕ್ಕೆ ಲಾಸ್ಟ್ ಪ್ರಾಕ್ಟಿಕಲ್ ಬ್ಯಾಚ್ ಮುಗಿದಿದ್ದು, 5:40ಕ್ಕೆ 56,000 ಫೈನಲ್ ಇಯರ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಫಲಿತಾಂಶವನ್ನು ವಾಟ್ಸಪ್ ಮೂಲಕ ಬಿಡುಗಡೆಗೊಳಿಸಲಾಗಿದೆ. ಇದೇ ರೀತಿ ನಾನು ಅಧಿಕಾರ ಸ್ವೀಕರಿಸಿದ ನಂತರ ಮೊದಲನೇ ಫೈನಲ್ ಇಯರ್ ಎಕ್ಸಾಮ್ನಲ್ಲಿ ಪರೀಕ್ಷೆ ನಡೆದು 10 ನಿಮಿಷಕ್ಕೆ ಫಲಿತಾಂಶ ಪ್ರಕಟ ಆಗಿದೆ. ಹೆಂಗಾಯ್ತಿದು? ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯ ಒಂದು ಹೊಸ ದಾಖಲೆಯನ್ನು ಬರೆದಿದೆ. ಯಾವ ವಿಚಾರದಲ್ಲಿ? BE BTech ಅಂತಿಮ ಸೆಮಿಸ್ಟರ್ ಪರೀಕ್ಷೆ ಇತ್ತು. ಈ ಅಂತಿಮ ಸೆಮಿಸ್ಟರ್ ಪರೀಕ್ಷೆಯ ಫಲಿತಾಂಶವನ್ನು 10 ನಿಮಿಷದಲ್ಲಿ ಪ್ರಕಟ ಮಾಡಿದ್ದಾರೆ. ನೋಡಿ, ಅವರು ಹೇಳ್ತಾ ಇರುವಂಥ ಪ್ರಕಾರ 2026 ಮೇ 22ನೇ ತಾರೀಕಿಗೆ 5:30 ಎಕ್ಸಾಮ್ಗಳು ಮುಗೀತು. 5:40 ಫಲಿತಾಂಶ ಪ್ರಕಟ ಆಗಿದೆ. BE ಮತ್ತು BTech ಅಂತಿಮ ಸೆಮಿಸ್ಟರ್ದಿದು.
ಈ ಹಿಂದೆ 45 ದಿನಗಳಿಗೆಲ್ಲ ಆಗ್ತಾ ಇತ್ತು. ಈಗ 10 ನಿಮಿಷಕ್ಕೆ ಫಲಿತಾಂಶಗಳೆಲ್ಲ ಸಿಗ್ತಾ ಇದೆ. ಯಾಕಂದರೆ ಹಿಂದೆ ಏನಾಗ್ತಾ ಇತ್ತು, ಮೌಲ್ಯಮಾಪನ ಕೇಂದ್ರಗಳಿಗೆ ಇವು ವಿದ್ಯಾರ್ಥಿಗಳು ಬರೆದಿರುವಂತಹ ಈ ಉತ್ತರ ಪತ್ರಿಕೆಗಳನ್ನು ಕಳಿಸಬೇಕು, ಅವರು ವ್ಯಾಲ್ಯೂಯೇಷನ್ ಮಾಡಬೇಕು, ಅದಾದ ನಂತರ ಅದು ರಿಸಲ್ಟ್ಗೆ ವೆಬ್ಕಾಸ್ಟಿಂಗ್ ಆಗಬೇಕು, ಅದಾದ ನಂತರ ವಿದ್ಯಾರ್ಥಿಗಳು ಕೊನೆಯದಾಗಿ ಸಿಗ್ತಾ ಇತ್ತು. ಆದರೆ ಇವರು 10 ನಿಮಿಷದಲ್ಲಿ ವಿದ್ಯಾರ್ಥಿಗಳ ಮೊಬೈಲ್ಗೆ ಸಂದೇಶ ಕಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ರಿಜಿಸ್ಟ್ರಾರ್ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡ್ಬಿಡಿ. यानी अपलोडिंग होता है मार्क्स इनका 5:30 बजने के बाद ये अपलोडिंग होता है, तो एक क्लाउड इंफ्रास्ट्रक्चर के बदौलत वो हमारे सिस्टम में अपने आप आ जाता है. तो सब होने के बाद हम लोग वो प्रोसेसिंग करते हैं और वो प्रोसेसिंग करने के बाद रिजल्ट आता है. ಈ ವಿಶ್ವವಿದ್ಯಾಲಯ ತನ್ನದೇ ಈ ಹಿಂದಿನ ದಾಖಲೆಯನ್ನು ಮುರಿದಿದೆ. 2023ರಿಂದ ಇಂಥದ್ದೊಂದು ಪ್ರಯತ್ನ ಮಾಡ್ತಾ ಇದ್ರು. ಏನೇನಾಯ್ತು ಹಾಗಾದರೆ? ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದರೆ 8 ದಿನ ಮೊದಲೇ ಫಲಿತಾಂಶವನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಪರೀಕ್ಷೆ ಮುಗಿದ 1 ಗಂಟೆಯೊಳಗೆ ಫಲಿತಾಂಶವನ್ನು ಅವರು ಪ್ರಕಟ ಮಾಡಿದ್ರು. ಈ ಬಾರಿ ಮತ್ತಷ್ಟು ಅದನ್ನು ಸುಧಾರಣೆ ಮಾಡಿ 10 ನಿಮಿಷದೊಳಗೆ ಮಾಡಿದ್ದಾರೆ. ಹೆಂಗಾಯಿತು ಅನ್ನೋದನ್ನು ಸ್ವಲ್ಪ ಡೀಟೇಲ್ಸ್ ನೋಡೋಣ. 2023ರಲ್ಲಿ 46,662 ವಿದ್ಯಾರ್ಥಿಗಳ ಪರೀಕ್ಷೆ ಬರೆದಿದ್ದು. ಉತ್ತರ ಪತ್ರಿಕೆ ಭೌತಿಕವಾಗಿ ಸಾಗಾಟ ಮಾಡೋದನ್ನು ಮೊದಲ ಬಾರಿಗೆ ಈ ಯೂನಿವರ್ಸಿಟಿ ಸ್ಟಾಪ್ ಮಾಡುತ್ತೆ. ಬೇರೆ ಕಡೆಗೆ ಅದನ್ನು ಸಾಗಾಟ ಮಾಡೋದು, ಅದರ ಬದಲಾಗಿ ಅದನ್ನು ಸ್ಕ್ಯಾನ್ ಮಾಡಿ ಆನ್ಲೈನ್ ಮೌಲ್ಯಮಾಪನವನ್ನು 2023ರಲ್ಲಿ ಜಾರಿ ಮಾಡಿದ್ರು. ಹೀಗಾಗಿ ಅದನ್ನ 40 ದಿನಗಳಿಗೆ ಏನು ಫಲಿತಾಂಶ ಬರ್ತಾ ಇತ್ತು ಅದು 2 ದಿನಕ್ಕೆ ಬಂತು 2023ರಲ್ಲಿ. 2024ರಲ್ಲಿ 37,011 ಜನ ವಿದ್ಯಾರ್ಥಿಗಳು ಬರೆದ್ರು. ಈ ಸಮಯದಲ್ಲಿ ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಡಿಜಿಟಲ್ ಮೌಲ್ಯಮಾಪನ ಕೇಂದ್ರಗಳ ಸಂಖ್ಯೆ ಏನಿತ್ತು ಅದನ್ನು ಹೆಚ್ಚಳ ಮಾಡಿಕೊಳ್ಳೋ ಪ್ರಯತ್ನ ಮಾಡಿದ್ರು. ಕಂಪ್ಯೂಟರ್ ಮುಖಾಂತರ ಅಂಕಗಳನ್ನು ಸರ್ವರ್ಗೆ ಕಳಿಸೋ ಪ್ರಯತ್ನ ಮಾಡಿದ್ರು. ಅವತ್ತವರು ಏನು ಮಾಡಿದ್ರು, 2 ದಿನಗಳಿಗೆ ಏನು ಫಲಿತಾಂಶ ಸಿಕ್ಕಿತ್ತು ಈ ಹಿಂದಿನ ವರ್ಷ, ಅದನ್ನು 3 ಗಂಟೆಗೆ ಇಳಿಕೆ ಮಾಡಿಕೊಂಡ್ರು. ಅದಾದ ನಂತರ 3 ಗಂಟೆಗೆ ಅಲ್ಲಿ ಫಲಿತಾಂಶ ಸಿಕ್ತು. 2025ರಲ್ಲಿ ಏನು ಮಾಡಿದ್ರು, 50,321 ವಿದ್ಯಾರ್ಥಿಗಳ ಪರೀಕ್ಷೆಗೆ ಹಾಜರಾದರು. ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗಳ ಎಟ್ ಎ ಟೈಮ್ ಏನು ನಡೀತಾ ಇತ್ತು ಅದನ್ನು ಸಪ್ರೇಟ್ ಮಾಡಿ ಅದ ಫಲಿತಾಂಶ ಬರ್ತಾ ಇದೆ. ಅಂದರೆ ಥಿಯರಿದು ರಿಸಲ್ಟು, ಪ್ರಾಕ್ಟಿಕಲ್ ರಿಸಲ್ಟ್ ಎಲ್ಲವೂ ಕೂಡ ಏನಿರ್ತಾ ಇತ್ತು ಅದೆಲ್ಲವನ್ನು ಸರ್ವರ್ಗೆ ಕಳಿಸಿ ಅವತ್ತೇನು ಮಾಡಿದ್ರು 1 ಗಂಟೆಗೆ ಬಂದಿದ್ದು. 2026ರಲ್ಲಿ 56,000 ಜನ ವಿದ್ಯಾರ್ಥಿಗಳು ಬರೆದ್ರು. ಈ ಬಾರಿಯೂ ಕೂಡ ಅತ್ಯಾಧುನಿಕ ತಂತ್ರಜ್ಞಾನವನ್ನೆಲ್ಲ ಬಳಕೆ ಮಾಡಿಕೊಂಡು ಅವರು ಏನು ಮಾಡಿದ್ದಾರೆ, ಕೇವಲ 10 ನಿಮಿಷದಲ್ಲಿ ಫಲಿತಾಂಶವನ್ನು ಪ್ರಕಟ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಜಾನಪದ ವಿವಿ ಒಂದು ದಾಖಲೆಯನ್ನು ಬರೆದಿತ್ತು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗೊಟಗೋಡಿಯಲ್ಲಿರುವಂಥ ಜಾನಪದ ವಿಶ್ವವಿದ್ಯಾಲಯ, ಜಗತ್ತಿನಲ್ಲೇ ಇರುವಂಥ ಮೊಟ್ಟ ಮೊದಲ ಜಾನಪದ ವಿವಿ ಇದು. ಇವರು ಕೂಡ ಒಂದು ದಾಖಲೆ ಬರೆದಿದ್ರು. 3 ಗಂಟೆಯಲ್ಲಿ ಇವರು ಫಲಿತಾಂಶವನ್ನು ಪ್ರಕಟ ಮಾಡಿದ್ರು. 2025ರ ನವೆಂಬರ್ 23ನೇ ತಾರೀಕಿಗೆ ಹಾವೇರಿಯ ಜನಪದ ಯೂನಿವರ್ಸಿಟಿ ವಿಶ್ವವಿದ್ಯಾಲಯದ 2ನೇ ಸೆಮಿಸ್ಟರ್ ಮತ್ತು 6 ವಿಷಯಗಳು ಮತ್ತು 4ನೇ ಸೆಮಿಸ್ಟರ್ನ 1 ವಿಷಯದ ಪರೀಕ್ಷೆ ಅವತ್ತು ನಡೆದಿತ್ತು. ಅವರು 3 ಗಂಟೆಗಳಲ್ಲಿ ಫಲಿತಾಂಶವನ್ನು ಕೊಟ್ಟಿದ್ದರು. 320 ವಿದ್ಯಾರ್ಥಿಗಳು ಪರೀಕ್ಷೆನೆಲ್ಲ ಬರೆದಿದ್ರು. 2ನೇ ಸೆಮಿಸ್ಟರ್ ಮತ್ತು 4ನೇ ಸೆಮಿಸ್ಟರ್ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಹಾಗೂ ಮಧ್ಯಾಹ್ನ 2ರಿಂದ 5ರ ನಡುವೆ 2 ಅವಧಿಯಲ್ಲಿ ಪರೀಕ್ಷೆ ಮುಗಿಯಿತು. ಅದಾದ ನಂತರ 3 ಗಂಟೆ ಒಳಗಡೆ ಎಲ್ಲ ಫಲಿತಾಂಶವನ್ನು ಪ್ರಕಟ ಮಾಡಿದ್ರು. ಇದರಿಂದ ಸಾಕಷ್ಟು ಪರಿಶ್ರಮದಿಂದ ಇಂಥದ್ದೊಂದು ದಾಖಲೆ ಬರೆಯುವ ಪ್ರಯತ್ನವನ್ನು ಈ ಜಾನಪದ ಯೂನಿವರ್ಸಿಟಿ ಹಿಂದೆ ಮಾಡಿತ್ತು. ಮತ್ತೊಂದು ಕಡೆ ಈ 10 ನಿಮಿಷದಲ್ಲೇ ಫಲಿತಾಂಶ ಬಂದಿದ್ದು ಹೇಗೆ ಅಂತ ಹೇಳಿದ್ರೆ, ನಾನು ಅವಾಗಲೇ ಹೇಳಿದೆ, ಪ್ರತಿ ವರ್ಷವೂ ಕೂಡ ಪ್ರತಿಯೊಂದರಲ್ಲೂ ಕೂಡ ಒಂದೊಂದು ಸುಧಾರಣೆ ಮಾಡಿಕೊಂಡು ಬರೋ ಪ್ರಯತ್ನವನ್ನು ಮಾಡಿದ್ರು. 2023ರಲ್ಲಿ ಒಂದು ಸುಧಾರಣೆ, 24ರಲ್ಲಿ ಒಂದು ಸುಧಾರಣೆ, 25ರಲ್ಲಿ ಒಂದು ಸುಧಾರಣೆ, 26ರಲ್ಲಿ ಅದರ ಒಟ್ಟಾರೆ ಫಲಿತಾಂಶ ಬಂತು. ಡಿಜಿಟಲ್ ಮೌಲ್ಯಮಾಪನ, ಅತ್ಯಾಧುನಿಕ ಸಾಫ್ಟ್ವೇರ್ ತಂತ್ರಜ್ಞಾನ ಬಳಸಿಕೊಂಡ್ರು. ಲಿಖಿತ ಪರೀಕ್ಷೆಗಳ OMR ಶೀಟ್ಗಳ ಬಳಕೆ ಮಾಡಿಕೊಂಡ್ರು. ಡಿಜಿಟಲ್ ಡೇಟಾವನ್ನು ಕೇಂದ್ರೀಕೃತ ಸರ್ವರ್ಗೆ, ಅಂದರೆ ಪ್ರಾಕ್ಟಿಕಲ್ ಮತ್ತು ಥಿಯರಿ ಇವೆಲ್ಲವುಗಳು ಕೂಡ ಸರ್ವರಿಗೆ ಬರುವಂತೆ ನೋಡಿಕೊಂಡ್ರು. ಕ್ಲೌಡ್ ಕಂಪ್ಯೂಟಿಂಗ್ ನೆರವಿನಿಂದ ಅಂಕಗಳನ್ನು ಸಂಯೋಜಿಸಿ ಅದರ ಫಲಿತಾಂಶ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಇದು VTU ಮಾಡಿದಂತಹ ಒಟ್ಟಾರೆ ಫಲಿತಾಂಶ 10 ನಿಮಿಷದಲ್ಲಿ ಬರೋದಕ್ಕೆ ಕಾರಣವಾಗಿದ್ದು ಹೇಗೆ ಅಂತ. ಹಾಗಾದರೆ ಇದರಿಂದ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ? ವಿದ್ಯಾರ್ಥಿಗಳಿಗೆ ವರದಾನ ಏನಿದು? ಇದರಿಂದ ಆಗುವಂಥ ಲಾಭ ಏನು? ಸಹಜವಾಗಿ ಫಲಿತಾಂಶ ಬೇಗ ಬಂತು ಅಂತ ಹೇಳಿದ್ರೆ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ಗೆ ಹೋಗೋದಕ್ಕೆ, ಬೇರೆ ಬೇರೆ ಕಂಪನಿಗಳಿಗೆ ಇಂಟರ್ವ್ಯೂಗಳಿಗೆ ಹೋಗೋದಕ್ಕೆಲ್ಲ ಸಹಕಾರಿ ಆಗುತ್ತೆ. ಜಾಬ್ ಕೂಡ ಬೇಗ ಸಿಗುತ್ತೆ ಅಂತ, ಉದ್ಯೋಗಕ್ಕೆ ಸೇರ್ಬೋದು ಅಥವಾ ಉನ್ನತ ಶಿಕ್ಷಣಕ್ಕೆ ಹೋಗಬೇಕು, ಏನು ಮಾಡಬೇಕು ಅನ್ನೋದನ್ನು ಕೂಡ ನಿರ್ಧಾರ ಮಾಡೋದಕ್ಕೆ ಈ ಫಲಿತಾಂಶ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತು ವಿಶ್ವವಿದ್ಯಾಲಯದ ಅಮೂಲ್ಯ ಸಮಯ, ಇಲ್ಲಿ ಖರ್ಚು ವೆಚ್ಚ ಆಗಿರ್ಬೋದು, ಸಮಯ ಎಲ್ಲವೂ ಕೂಡ ಉಳಿತಾಯ ಆಗುತ್ತೆ. ಇಂಥದ್ದೊಂದು ಕೆಲಸವನ್ನು ಇದೀಗ ಬೆಳಗಾವಿಯ VTU ಮಾಡಿರೋದು. ಹೀಗಾಗಿ ಭಾರಿ ಪ್ರಶಂಸೆಗೆ ಇದು ಕಾರಣ ಆಗಿದೆ. ಇದರೊಂದಿಗೆ ಇವತ್ತಿನ ಜೀ ಕನ್ನಡ ನ್ಯೂಸ್ DNA ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.